ನಮಸ್ಕಾರ. ಭಾರತೀಯ ವೈದ್ಯಕೀಯ ಸಂಘ ಕರಾವಳಿ ಘಟಕ ಉಡುಪಿ ಮತ್ತು ಯು ಚಾನೆಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ತಾವೆಲ್ಲರೂ ಸಹ ಆರೋಗ್ಯವಾಗಿದ್ದೀರಿ ಅಂತ ಭಾವಿಸ್ತಾ, ಸೃಷ್ಟಿ ಅಂತ ಹೇಳೋದು ಬಹಳ ಸುಂದರವಾಗಿದೆ. ಅದನ್ನು ನೋಡಬೇಕು ಅಂತಿದ್ರೆ ನಮ್ಮ ಕಣ್ಣುಗಳು ಸ್ಪಷ್ಟವಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ದೃಷ್ಟಿಯಾಗಿರ್ಬೋದು ಸರಿಯಾಗಿದ್ದಾಗ ಮಾತ್ರ ಆ ಸೃಷ್ಟಿಯ ಸೌಂದರ್ಯವನ್ನು ಸವಿಲಿಕ್ಕೆ ಸಾಧ್ಯ. ಆರೋಗ್ಯ ವಾಹಿನಿಯಲ್ಲಿ ಸೃಷ್ಟಿ ಯಾಕೆ ಬಂತು ಅಂತ ಆಲೋಚನೆ ಮಾಡ್ತಿದ್ದೀರಾ? ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿದುಕೊಳ್ಳೋಣ ಅಂತ. ಕಣ್ಣಿನ ಪೊರೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಥರದಾದಂಥ ಕಣ್ಣಿನ ಸಮಸ್ಯೆಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿದುಕೊಳ್ತಾ ನಿಮ್ಮ ಮನಸ್ಸಿನಲ್ಲಿರುವಂತಹ ಒಂದಷ್ಟು ಗೊಂದಲಗಳಿಗೆ, ಸಮಸ್ಯೆಗಳಿಗೆ ಡಾಕ್ಟ್ರು ಪರಿಹಾರವನ್ನು ನೀಡಲಿಕ್ಕೆ, ಉತ್ತರವನ್ನು ನೀಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಅಭಿನಯ್ ಅಶೋಕ್ ಅವರು ಇದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಅಭಿನಯ್ ಅಶೋಕ್ ಇವರು ವೋಕುಡೆ ಡಯಾಗ್ನಾಸ್ಟಿಕ್ ಮತ್ತು ಅಭಿನೇತ್ರ ಐ ಕೇರ್ ಅಲ್ಲದೆ ಲಂಬೋರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಹೇಳಿದ್ರೆ ಮಿಷನ್ ಆಸ್ಪತ್ರೆ ಅಂತ ಏನು ಹೇಳ್ತೇವೆ, ಅಲ್ಲಿ ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕಣ್ಣಿನ ಬಗ್ಗೆ ಅಂತ ಹೇಳಿದೆ. ಡಾಕ್ಟರ್ ಹತ್ರ ಪ್ರಶ್ನೆಗಳನ್ನು ಕೇಳ್ತಾ ನಾವು ಮಾತನ್ನು ಮುಂದುವರಿಸುವ. ಡಾಕ್ಟ್ರೇ, ಮೊದಲನೇದಾಗಿ ಈ ಕಣ್ಣಿನ ಪೊರೆ ಅಂತ ಹೇಳಿದ್ರೆ ಏನು ಅನ್ನುವ ವಿಚಾರದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸುವ. ಈಗ ನಮ್ಮ ಕ್ಯಾಮೆರಾದಲ್ಲಿ ಹೇಗೆ ಲೆನ್ಸ್ ಇರುತ್ತದೆ, ಅದೇ ರೀತಿ ನ್ಯಾಚುರಲ್ ಆಗಿ ನಮ್ಮ ಕಣ್ಣಿನ ಒಳಗೂ ಲೆನ್ಸ್ ಇರುತ್ತದೆ. ಸೊ ಏಜ್ ಆಗ್ತಾ ಹೋದಂಗೆ ಆ ಲೆನ್ಸ್ ಬಿಳಿ ಆಗ್ತಾ ಹೋಗುತ್ತೆ. ಸೊ ಆ ಬಿಳಿಯಾದ ಲೆನ್ಸ್ ಅನ್ನು ನಾವು ಕ್ಯಾಟ್ರಾಕ್ಟ್ ಅಂತ ಹೇಳೋದು. ಸೊ ಅದು ಹೇಗೆ ಕೂದಲು ನಮ್ದು ಬಿಳಿ ಆಗುತ್ತೆ, ಅದೇ ರೀತಿ ಎಲ್ರದ್ದು ಕಣ್ಣು ಲೆನ್ಸ್ ಬಿಳಿ ಆಗ್ತಾ ಹೋಗುತ್ತೆ. ಕೆಲವರಿಗೆ ಬೇಗ ಆಗುತ್ತೆ, ಕೆಲವರಿಗೆ ತಡವಾಗಿ ಆಗುತ್ತೆ. ಸೊ ಈಗ ಪೊರೆ ಇದ್ದವರಿಗೆ ಅರ್ಲಿ ಸ್ಟೇಜಲ್ಲಿ ಏನಂದ್ರೆ ನೈಟ್ ಡ್ರೈವಿಂಗ್ ಕಷ್ಟ ಆಗೋದು, ರಾತ್ರಿ ಗಾಡಿ ಓಡಿಸೋಕ್ಕೂ ಆಗಲ್ಲ, ದೂರದಲ್ಲಿದ್ದವ್ರನ್ನ ಗುರ್ತಿಡಕ್ಕಾಗಲ್ಲ, ಇಲ್ಲದ್ರೆ ಕಲರ್ ಕಾಂಟ್ರಾಸ್ಟ್ ಎಲ್ಲ ಅಷ್ಟು ಕ್ಲಿಯರ್ ಆಗಿ ತೋರಲ್ಲ, ಎಲ್ಲ ಸ್ವಲ್ಪ ಹೊಗೆ ಇದ್ದಂಗೆ ತೋರ್ತು. ಇದು ಅರ್ಲಿ ಸ್ಟೇಜ್ ಆಫ್ ಕ್ಯಾಟ್ರಾಕ್ಟ್. ಇದೇ ಕ್ಯಾಟ್ರಾಕ್ಟ್ ಮತ್ತು ತುಂಬಾ ಜಾಸ್ತಿ ಆದರೆ ಅವರಿಗೆ ದೃಷ್ಟಿ ನಮ್ಮ ಹಬ್ಬಾಗಿಯಾಗಿ ಪೂರ್ತಿ ದೃಷ್ಟಿ ಹೋಗೋ ತನಕ ಪಾಸಿಬಿಲಿಟೀಸ್ ಇದೆ. ಸೊ ನಾವು ಯಾವತ್ತೂ ಅಷ್ಟು ಕ್ಯಾಟ್ರಾಕ್ಟ್ ಜಾಸ್ತಿ ಆಗೋ ತನಕ ವೆಯ್ಟ್ ಮಾಡಲ್ಲ. ಸೊ ಯಾವಾಗ ನಿಮ್ಮದು ಡೇ ಟು ಡೇ ಆ್ಯಕ್ಟಿವಿಟಿ ನಿಮ್ಮ ದೃಷ್ಟಿಯಿಂದ ಎಫೆಕ್ಟ್ ಆಗಿದೆ, ಆ ಸ್ಟೇಜಿಗೆ ನಾವು ಪೊರೆ ಆಪರೇಷನ್ ಮಾಡಿ ಅದನ್ನು ಸರಿ ಮಾಡುವಂಥದ್ದು. ಈಗ ಹೇಳಿದ್ರಿ ಕಣ್ಣಿನ ಪೊರೆ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರಿ, ಕ್ಯಾಮರಾದ ಉದಾಹರಣೆ ಸಹಿತ. ಈಗ ಪೊರೆ ಬಂದ ಮೇಲೆ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕು ಅಂತ ಹೇಳಿದ್ರಿ. ಅದು ಯಾವ ಥರದ ಶಸ್ತ್ರಚಿಕಿತ್ಸೆ? ಪೊರೆ ಇದ್ದವರಿಗೆ ನಾವು ಅರ್ಲಿ ಸ್ಟೇಜಲ್ಲಿ ಸ್ವಲ್ಪ ಕನ್ನಡಕ ಕೊಟ್ಟು ಸ್ವಲ್ಪ ಡಿಲೇ ಮಾಡ್ಬೋದು, ಬಿಟ್ಟರೆ ನಿಮಗೆ ಫೈನಲ್ ಟ್ರೀಟ್ಮೆಂಟ್ ಅದಕ್ಕೆ ಪೊರೆ ಆಪ್ರೇಷನ್ ಮಾಡುವಂಥದ್ದೇ. ಸೊ ನಾವೀಗ ಪೊರೆ ಆಪ್ರೇಷನ್ ಮಾಡಿ ಈಗ ನ್ಯಾಚುರಲ್ ಆಗಿದ್ದ ವೈಟ್ ಆದ ಲೆನ್ಸನ್ನು ತೆಗೆದು ಆ ಜಾಗದಲ್ಲಿ ಬೇರೆ ಲೆನ್ಸ್ ಹಾಕ್ತೇವೆ. ಸೊ ಸರ್ಜರಿಯಲ್ಲಿ ಬೇರೆ ಬೇರೆ ಟೈಪ್ ಆಪ್ರೇಷನ್ ಇದೆ. ಒಂದು ನಾವು ಮಾಡುವಂಥದ್ದು ಕೈ ಆಪ್ರೇಷನ್. ಸೊ ಅದರಲ್ಲಿ ನಾವು ಬ್ಲೇಡಿನಲ್ಲಿ ಒಂದು 7-8 ಮಿಲಿಮೀಟರ್ ಅಷ್ಟು ಅದು ಗಾಯ ಮಾಡಿ ಆ ಪೊರೆಯನ್ನು ತೆಗೆದು ಆ ಜಾಗದಲ್ಲಿ ಬೇರೆ ಲೆನ್ಸ್ ಹಾಕುವಂಥದ್ದು. ಇದು ಈಗ ನಾವು ಆದಷ್ಟು ಅವಾಯ್ಡ್ ಮಾಡೋ ಪ್ರೊಸೀಜರ್. ಆದರೆ ಈಗ ಕ್ಯಾಂಪಿನಲ್ಲಿ ಫ್ರೀ ಆಪ್ರೇಷನ್, ಇಲ್ಲದ್ರೆ ತುಂಬ ಕಾಂಪ್ಲಿಕೇಟೆಡ್ ಆದ ಕ್ಯಾಟ್ರಾಕ್ಟಲ್ಲಿ ಮಾತ್ರ ನಾವು ಕೈ ಆಪರೇಷನ್ ಮಾಡುವಂಥದ್ದು. ಯಾಕಂದರೆ ಅದರಲ್ಲಿ ದೃಷ್ಟಿ ಬರುತ್ತೆ, ಆದರೆ ಹೀಲಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಬೇಕು. ಯಾಕಂದರೆ ಗಾಯ ದೊಡ್ಡದಿರುತ್ತೆ. ಈಗ ನಮ್ಮದು ನಾರ್ಮಲ್ ಸರ್ಜರಿ, ಓಪನ್ ಸರ್ಜರಿ ಮತ್ತು ಲ್ಯಾಪ್ರೋಸ್ಕೋಪಿ ಇದೆಯಲ್ಲ, ಅದೇ ರೀತಿ ಇದು ಒಂದು ಕೈಂಡ್ ಆಫ್ ಓಪನ್ ಸರ್ಜರಿ. ಸೊ ಗಾಯ ಗುಣ ಆಗಕ್ಕೆ ಟೈಮ್ ಬೇಕು, ಪೋಸ್ಟ್ ಆಫ್ ಕೇರ್ ಜಾಸ್ತಿ ಮಾಡಬೇಕು. ಸೊ ಇದನ್ನು ಆದಷ್ಟು ಅವಾಯ್ಡ್ ಮಾಡ್ತೇವೆ. ಬಟ್ ಕಾಂಪ್ಲಿಕೇಟೆಡ್ ಕೇಸಸ್ ಕ್ಯಾಂಪಿನಲ್ಲೆಲ್ಲ ಇನ್ನೂ ಇದನ್ನು ಮಾಡ್ತೇವೆ. ನೆಕ್ಸ್ಟ್ ಬರುವಂಥದ್ದು ಫೇಕೋ ಆಪ್ರೇಷನ್. ಅದು ಬೇಸಿಕಲಿ ನಾವು ಸಣ್ಣ ಗಾಯ ಮಾಡ್ತೇವೆ, 2 ಮಿಲಿಮೀಟರ್ ಅಷ್ಟೇ ಗಾಯ ಮಾಡಿ ಒಂದು ಅಲ್ಟ್ರಾಸಾನಿಕ್ ಪ್ರೋಬನ್ನು ಒಳಗೆ ಹಾಕಿ ಒಳಗೆ ಇದ್ದ ಪೊರೆಯನ್ನು ಮೆಲ್ಟ್ ಮಾಡಿ ಅದನ್ನು ತೆಗೆದು ಒಂದು ಫೋಲ್ಡಬಲ್ ಲೆನ್ಸ್ ಹಾಕ್ತೇವೆ. ಇದು ತುಂಬ ಕಾಮನ್ ಆಗಿ ಮಾಡುವಂಥದ್ದು, ಆಲ್ಮೋಸ್ಟ್ ಎಲ್ಲ ಸೆಂಟ್ರಲ್ಲಿ ಇದನ್ನೇ ಮಾಡುವಂಥದ್ದು. ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ನಿಮಗೆ ಲೆನ್ಸ್ ಕ್ವಾಲಿಟಿ ಬೇರೆ ಬೇರೆ ಹಾಕ್ಬೋದು, ಒಳ್ಳೆ ಕ್ವಾಲಿಟಿ ಲೆನ್ಸ್ ಎಲ್ಲ ಹಾಕ್ಬೋದು. ಪ್ಲಸ್ ಗಾಯ ತುಂಬ ಸಂದಿರೋ ಕಾರಣ ನಿಮಗೆ ರಿಕವರಿ ಬೇಗ, ನೀವು 2 ದಿನ ನಂತರ ನಿಮ್ಮ ಕೆಲಸಕ್ಕೆಲ್ಲ ವಾಪಸ್ ಹೋಗ್ಬೋದು. ಡ್ರಾಪ್ಸ್ ಎಲ್ಲ ಹಾಕ್ಕೊಳ್ಬೇಕು 1 ತಿಂಗಳಿಗೆ, ಆದರೆ ಸ್ವಲ್ಪ ನಿಮಗೆ ಕೈ ಆಪರೇಷನ್ ಅಷ್ಟು ರಿಸ್ಕ್ ಇಲ್ಲ. ಸೊ ನಿಮ್ಗೆ ಬೇಗ ನಿಮ್ಮ ಕೆಲಸಕ್ಕೆಲ್ಲ ಹೋಗ್ಬೋದು. ಥರ್ಡ್ ಬರುವಂಥದ್ದು ಫೆಮ್ಟೋಲಾಸಿಕ್ ಅಸಿಸ್ಟೆಡ್ ಫೇಕೋ ಅಂತೇಳಿ. ಅದರಲ್ಲಿ ನಾವು ಈಗ ಏನು ಫೇಕೋ ಅಲ್ಲಿ ಗಾಯ ಮಾಡೋಕ್ಕೆ ಯೂಸ್ ಮಾಡ್ತೇವೆ ಬ್ಲೇಡ್, ಇದರಲ್ಲಿ ಬ್ಲೇಡು ಯೂಸ್ ಮಾಡಲ್ಲ. ಸೊ ಇದು ಕಂಪ್ಲೀಟ್ ಬ್ಲೇಡ್ಲೆಸ್. ಸೊ ಈಗ ಅದರಲ್ಲಿ ಯೂಸ್ ಮಾಡುವಂಥದ್ದು ನಾವು ಲೇಸರ್ ಮೂಲಕ ಆ ಗಾಯನ ಮಾಡ್ತೇವೆ. ಅದರ ನಂತರ ನಾವು ಫೇಕೋನೇ ಮಾಡೋದು, ನಾನು ಈಗ ಏನು ಪ್ರೋಬ್ ಹಾಕಿ ಮಾಡೋದು. ಸೊ ಅದಕ್ಕೆ ಸ್ಟಾರ್ಟಿಂಗ್ ಸ್ಟೆಪ್ಸ್ ಎಲ್ಲ ಇನ್ಸ್ಟೆಡ್ ಆಫ್ ಬ್ಲೇಡ್ ನಾನು ಲೇಸರ್ ಮಾಡಿ. ಇದ್ರ ಅಡ್ವಾಂಟೇಜ್ ಅಂದರೆ ಮೋರ್ ಪ್ರಿಸೈಸ್ ಇದು. ಈಗ ನಮ್ಗೆ ಕೈ ಗಾಯ ನಾವು ಸ್ವಲ್ಪ ದೊಡ್ಡದು ಸಂದಲ ಆಗುತ್ತೆ, ಲೇಸರ್ ನಾವು ಎಷ್ಟು ಮೆಷರ್ ಮಾಡಿ ಅಷ್ಟೇ ಕರೆಕ್ಟ್ ಗಾಯ ಇರುತ್ತೆ. ಸೊ ಮೋರ್ ಅಕ್ಯುರೇಟ್ ಇದು. ಸೊ ಮೋರ್ ಅಡ್ವಾನ್ಸ್. ಸೊ ಇದು 3 ಟೈಪ್ ಆಫ್ ಸರ್ಜರಿ. ಸೊ ಐಡಿಯಲಿ ನಾವು ಇದು ಸೆಕೆಂಡ್ ಒನ್
ಫೇಕೋ ಇಲ್ಲಾಂದರೆ ಲೇಸರ್ ಇದೆರಡನ್ನು ಮಾಡೋದು. ಜಾಸ್ತಿ. ಕೈ ಆಪ್ರೇಷನ್ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್, ಬಟ್ ಕೆಲವು ಜಾಗದಲ್ಲಿ ಮಾಡಲೇಬೇಕಾಗುತ್ತೆ. ಸೊ ಇದು 3 ಟೈಪ್ ಆಫ್ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡೋದು. ಆದರೆ ಎಲ್ಲರದ್ದು ಬೇಸಿಕ್ ಅದೇ, ನಾವು ಬಿಳಿಯಾದ ಲೆನ್ಸನ್ನು ತೆಗೆದು ಆ ಜಾಗದಲ್ಲಿ ಬೇರೆ ಲೆನ್ಸ್ ಹಾಕೋದು, ಕೃತಕವಾಗಿ ಇಡುವಂಥದ್ದು ಅಂಥೇಳಿ. ಈಗ ಒಮ್ಮೆ ನೀವು ಹೇಳಿದ್ರಿ, ಪ್ರಥಮವಾಗಿ ಹೇಳಿದ್ರಿ, ಆದರೆ ಕೂಡ ಇರ್ತದೆ ಒಮ್ಮೆ ಪೊರೆ ಬಂದ ಮೇಲೆ ಅದು ಸಣ್ಣ ಪ್ರಮಾಣದಲ್ಲಿರಲಿ ದೊಡ್ಡ ಪ್ರಮಾಣದಲ್ಲಿ ಇರಲಿ, ಇದು ಸರ್ಜರಿ ಅಂತ ಹೇಳೋದು ಮಾಡಲೇಬೇಕಾಗ್ತದೆ. ಫೈನಲ್ ಆಗಿ ಈಗ ಕೆಲವರು ಡ್ರಾಪ್ಸ್ ಹಾಕಿ ನಾವು ಸರ್ಜರಿ ಸ್ವಲ್ಪ ಡಿಲೇ ಮಾಡ್ಬೋದು, ಬಿಟ್ಟರೆ ಪೊರೆಯನ್ನು ಕರಗಿಸುವಂಥ ಡ್ರಾಪ್ಸ್ ಏನಿಲ್ಲ. ಇಲ್ಲ. ಸೊ ಈಗ ಅರ್ಲಿ ಕ್ಯಾಟ್ರಾಕ್ಟ್ ಇದ್ದವರಿಗೆ ಕ್ಯಾಟ್ರಾಕ್ಟ್ ಬಂದ ನಂತರ ಕನ್ನಡಕ ಪವರ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ನಾವು ಕನ್ನಡಕ ಚೇಂಜ್ ಮಾಡಿ ಒಂದು ಸ್ವಲ್ಪ ಸಮಯ ಡಿಲೇ ಮಾಡ್ಬೋದು ಅಷ್ಟೇ. ಬಟ್ ಫೈನಲ್ ಸ್ಟೆಪ್ ನಮ್ಮದು ಪೊರೆ ಆಪರೇಷನ್ ಮಾಡುವಂಥದ್ದು. ಸೊ ಈಗ ಪೊರೆ ಪವರ್ ಎಲ್ಲ ಜಾಸ್ತಿ ಇದ್ದವರಿಗೆ, ಈಗ -3 -4 ಎಲ್ಲ ಪವರ್ ಇದ್ದವರಿಗೆ ನಾವು ಅರ್ಲಿ ಸ್ಟೇಜಲ್ಲೇ ಕ್ಯಾಟ್ರಾಕ್ಟ್ ಮಾಡ್ತೇವೆ. ಯಾಕಂದರೆ ಆಗ ಪೇಷಂಟಿಗೆ ಸರ್ಜರಿ ಆದ ನಂತರ ಕನ್ನಡಕ ಬೇಕಾಗಲ್ಲ, ದೂರದ ನೋಡೋಕ್ಕೆ ವಿದೌಟ್ ಗ್ಲಾಸಸ್ಸೇ ಕಂಫರ್ಟಬಲ್ ಇರ್ತಾರೆ. ಸೊ ಅಂಥವರಿಗೆ ನಾವು ಅರ್ಲಿ ಮಾಡ್ತೇವೆ. ಕೆಲವರಿಗೆ ಸ್ವಲ್ಪ ವೆಯ್ಟ್ ಮಾಡ್ಬೋದು. ಆದರೆ ಪೊರೆ ತುಂಬ ಜಾಸ್ತಿಯಾಗಿ ಅವ್ರಿಗೆ ಓಡಾಡೋಕ್ಕೆ ಆಗಲ್ಲ, ಅಷ್ಟು ಪೊರೆ ಜಾಸ್ತಿ ಆಗೋ ತನಕ ಕಾಯಬಾರ್ದು. ಬಿಕಾಸ್ ಪೊರೆ ತುಂಬ ಜಾಸ್ತಿ ಆದರೆ ಆಪರೇಷನ್ ಮಾಡೋಕ್ಕೂ ಕಷ್ಟ, ಲೆನ್ಸ್ ಇಡೋಕ್ಕೂ ಕಷ್ಟ. ಸೊ ಅದಕ್ಕೆ ನಾವು ಫೈನಲ್ ಮೆಚ್ಯೂರ್ ಆಗೋ ತನಕ ವೆಯ್ಟ್ ಮಾಡಲ್ಲ. ಸೊ ನಮಗೆ ಮೆಚ್ಯೂರ್ ಆದರೆ ನಿಮಗೆ ಪೊರೆ, ಈಗ ನಾವು ಕೈ ಆಪರೇಷನ್ ಮಾಡಬೇಕಾಗತ್ತೆ. ಕೆಲವರಿಗೆ ಹೈಪರ್ ಮೆಚ್ಯೂರ್ ಕ್ಯಾಟ್ರಾಕ್ಟ್ ಅಂಥವರಿಗೆ ನಾವು ಲೇಸರ್ ಆಪರೇಷನ್ ಮಾಡೋಕ್ಕೆ ಕಷ್ಟ. ಸೊ ಆಗ ನಾವು ಕೈ ಆಪರೇಷನ್ ಮಾಡಬೇಕು. ಸೊ ಅದರಿಂದ ನಾವು ಐಡಿಯಲಿ ಯಾವಾಗ ನಿಮಗೆ ನಿಮ್ಮದು ಡೇ ಟು ಡೇ ಆ್ಯಕ್ಟಿವಿಟಿ ಎಫೆಕ್ಟ್ ಆಗುತ್ತೆ, ನಿಮಗೆ ಡ್ರೈವಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಆ ಥರ ಎಲ್ಲ ಇರೋ ಸ್ಟೇಜಲ್ಲಿ ನಾವು ಮಾಡ್ತೇವೆ ಆಪ್ರೇಷನ್. ತುಂಬ ಸೇಫ್ ಆಗಿರೋ ಪ್ರೊಸೀಜರ್. ಮುಂಚೆಲ್ಲ ಏನಂದರೆ ನಾವು ಪೊರೆ ಆಪ್ರೇಷನ್ ಮಾಡಿದ ನಂತರ ಲೆನ್ಸ್ ಇಡೋಕ್ಕಾಗ್ತಿರಲಿಲ್ಲ. ಅದರಿಂದ ನಾವು ಪೊರೆ ತುಂಬ ಜಾಸ್ತಿ ಆಗೋ ತನಕ ವೆಯ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ಈಗ 30 ವರ್ಷ 40 ವರ್ಷ ಮೊದಲೆಲ್ಲ ಕ್ಯಾಟ್ರಾಕ್ಟ್ ಸರ್ಜರಿ ತುಂಬ ಕಾಂಪ್ಲಿಕೇಟೆಡ್ ಆಗೋ ಸರ್ಜರಿ. ಸೊ ಆಪ್ರೇಷನ್ ಮಾಡಿದ ನಂತರ 1 ವಾರ ಹಾಸ್ಪಿಟಲ್ ಅಡ್ಮಿಟ್ ಆಗಿರಬೇಕು. ಆಪ್ರೇಷನ್ ಮಾಡಿದ ನಂತರವೂ ದಪ್ಪ ಕನ್ನಡಕ ಕೊಡ್ತಾ ಇದ್ರು, ಸೋಡಾ ಗ್ಲಾಸಸ್ ಅಂತ ಹೇಳೋದು, ಆ ಥರ ಕನ್ನಡಕ ಕೊಡ್ತಾ ಇದ್ರು. ಸೊ ಅದರಿಂದ ಅದು ಕಾಂಪ್ಲಿಕೇಟೆಡ್ ಸರ್ಜರಿ ಆಗಿರೋ ಕಾರಣ ಮೊದಲೆಲ್ಲ ಪೊರೆ ತುಂಬ ಜಾಸ್ತಿ ಆಗಿ ಕಾಯ್ತಾ ಇತ್ತು. ಬಟ್ ಇವಾಗ ಹಾಗಲ್ಲ. ಇವಾಗ ನೀವು ಬೆಳಿಗ್ಗೆ ಆಸ್ಪತ್ರೆ ಬಂದು ಮಧ್ಯಾಹ್ನ ಹೋಗ್ಬೋದು ಮನೆಗೆ. ಸೊ ಲೇಸರಲ್ಲಿ ಮಾಡೋ ಕಾರಣ ನಿಮಗೆ ರಿಕವರಿ ರೇಟು ಚೆನ್ನಾಗಿರುತ್ತೆ. ಪ್ಲಸ್ ಈಗ ಕ್ಯಾಟ್ರಾಕ್ಟ್ ಸರ್ಜರಿ ಹೇಳೋದು ಬರೀ ಕ್ಯಾಟ್ರಾಕ್ಟ್ ಅಲ್ಲ, ಅದು ಕ್ಯಾಟ್ರಾಕ್ಟ್ ಕಮ್ ರಿಫ್ರಾಕ್ಟಿವ್ ಸರ್ಜರಿ. ಸೊ ನಿಮ್ಗೆ ಆಪ್ರೇಷನ್ ಮಾಡಿದ ನಂತರ ನಿಮ್ಮದು ಕನ್ನಡಕ ಪವರು ಹೋಗುತ್ತೆ. ಸೊ ಈಗ ಕ್ಯಾಟ್ರಾಕ್ಟ್ ಅಷ್ಟು ಅಡ್ವಾನ್ಸ್ ಆಗಿದೆ ಕ್ಯಾಟ್ರಾಕ್ಟ್ ಸರ್ಜರಿ ಆದ ನಂತರ ನಿಮಗೆ ಕನ್ನಡಕವೇ ಬೇಡ, ಆ ಥರ ಲೆನ್ಸು ಹಾಕಿ ನಿಮ್ಗೆ ಅದನ್ನು ಸರಿ ಮಾಡ್ಬೋದು. ಸೊ ಅದರಿಂದ ಕ್ಯಾಟ್ರಾಕ್ಟ್ ಈಗ ನೀವು 20-30 ವರ್ಷ ಮೊದಲು ನಮ್ಮ ಅಜ್ಜನಿಗೆ ಪೊರೆ ತುಂಬ ಬೆಲೆಯಲ್ಲಿ ಅಂತೇಳಿ ಡಾಕ್ಟರ್ ಹೇಳಿದ್ರು, ಅದಕ್ಕೂ ಈಗಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ಮೆಚ್ಯೂರ್ ಆಗೋ ತನಕ ನಾವು ಕಾಯಬಾರ್ದು. ಮೊದಲನೇದಾಗಿ ನಮಗೇನು ದೃಷ್ಟಿಯಲ್ಲಿ ಸ್ವಲ್ಪ ಸಮಸ್ಯೆ ಬಂತು ಅಥವಾ ಏನೋ ನೀವು ಹೇಳಿದಾಗೆ ಕೆಲವೊಂದು ಲಕ್ಷಣಗಳು ಆದಾಗ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಮಾಹಿತಿಯನ್ನು ಪಡ್ಕೊಳ್ಳೋದು ಭಾಳ ಸೂಕ್ತ ಅಂತ ಹೇಳ್ಕೊಂಡು ಬೇಗ ಮಾಡಿದರೆ ನಮಗೆ ಒಳ್ಳೆಯದು ಅಂತ ಅಲ್ವಾ. ಈಗ ಸರ್ಜರಿ ಆದ ಮೇಲೆ ಬಳಸುವಂತಹ ಲೆನ್ಸಿನ ವಿಧಗಳು ಅದರ ಬಗ್ಗೆ ಹೇಳೋದಾದರೆ, ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿದ ನಂತರ ನಾವು ಹಾಕುವ ಲೆನ್ಸಲ್ಲಿ 3 ಟೈಪ್ ಲೆನ್ಸ್ ಇದೆ. ಒಂದು ಮೋನೋಫೋಕಲ್ ಲೆನ್ಸ್ ಅಂತೇಳಿ. ಈಗ ಅದರಲ್ಲಿ ನಮಗೆ ದೂರದೃಷ್ಟಿ ಸರ್ಜರಿ ಆದ ನಂತರ ಕ್ಲಿಯರ್ ಆಗುತ್ತೆ, ಬಟ್ ಹತ್ರ ಓದಕ್ಕೆ ಕನ್ನಡಕ ಹಾಕಲೇಬೇಕು. ದೂರದಕ್ಕೆ ಕನ್ನಡಕ ಬೇಕಲ್ಲ, ಬಟ್ ರೀಡಿಂಗಿಗೆ ಬೇಕು ಕನ್ನಡಕ. ಸೊ ಅದು ಮೋನೋಫೋಕಲ್ ಲೆನ್ಸ್. ನೆಕ್ಸ್ಟ್ ಬರುವಂಥದ್ದು ಟ್ರೈಫೋಕಲ್ or ಮಲ್ಟಿಫೋಕಲ್ ಲೆನ್ಸ್ ಅಂತೇಳಿ. ಅದೀಗ ನಮ್ದು ಕನ್ನಡಕದಲ್ಲಿ ಹೇಗೆ ಒಂದು ಗೆರೆ ಇರುತ್ತೆ, ಬೈಫೋಕಲ್ ಗ್ಲಾಸ್ ಇಲ್ಲ ಪ್ರೋಗ್ರೆಸಿವ್ ಗ್ಲಾಸ್ ಅಂತೇಳಿ, ಅದೇ ರೀತಿ ಈ ಲೆನ್ಸಲ್ಲಿಯೂ ನಿಮಗೆ ದೂರದ್ದು ಹತ್ತಿರದ ಎರಡಕ್ಕೂ ಪವರ್ ಇರುತ್ತೆ. ಸೊ ಅದು ಲೆನ್ಸ್ ಹಾಕಿದರೆ ನಿಮ್ಗೆ ದೂರದಕ್ಕೆ ಹತ್ತಿರದಕ್ಕೆ ಕನ್ನಡಕ ಬೇಕಾಗಿರಲ್ಲ. ಬಟ್ ಇದು ಎಲ್ರಿಗೂ ಹಾಕೋಕ್ಕಾಗಲ್ಲ. ಸೊ ಈಗ ನೈಟ್ ಡ್ರೈವಿಂಗ್ ತುಂಬ ಮಾಡುವವರಿಗೆ ಕೆಲವರಿಗೆ ಇದು ಗ್ಲೇರ್ ಆಗುತ್ತೆ, ನೈಟ್ ಡ್ರೈವಿಂಗ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಎಲ್ರಿಗಲ್ಲ, ಕೆಲವರಿಗೆ ಆಗುತ್ತೆ. ಮತ್ತೀಗ ಕಣ್ಣಿದ ನರ ಪ್ರಾಬ್ಲಮ್ ಇದ್ದವರಿಗೆ, ಡಯಾಬಿಟಿಕ್ ರೆಟಿನೋಪತಿ, ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜೆನರೇಷನ್ ಅಂಥವರಿಗೆಲ್ಲ ಈ ಲೆನ್ಸ್ ಹಾಕೋಕ್ಕಾಗಲ್ಲ. ಸೊ ನೀವು ಈ ಲೆನ್ಸ್ ಬಗ್ಗೆ ಡಾಕ್ಟರ್ ಕೇಳಿ ಮತ್ತೆ ಅವರು ಬೇಡ ಅಂತ ಹೇಳಿದರೆ ಅದು ಹಾಕೋಕ್ಕಿಲ್ಲ, ಮೋನೋಫೋಕಲ್ ಲೆನ್ಸೇ ಹಾಕಬೇಕು. ಡಾಕ್ಟರ್ ಈಗ ಅದು ನೋಡಿ ನಿಮ್ಮ ನರ ಪರೀಕ್ಷೆ ಎಲ್ಲ ಮಾಡಿ ಅದು ಹಾಕ್ಬೋದು ಅಂತ ಹೇಳಿದರೆ ಮಲ್ಟಿಫೋಕಲ್ ಲೆನ್ಸ್ ಹಾಕಿದರೆ ನಿಮಗೆ ದೂರ ಹತ್ತಿರ ಎರಡಕ್ಕೂ ಕನ್ನಡಕ ಇಲ್ಲದೆ ಇರುತ್ತೆ. ಮೂರನೇದು ಬರೋದು ಈಡ್ ಆಫ್ ಲೆನ್ಸ್ ಅಂದರೆ ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಅಂತೇಳಿ. ಅದರಲ್ಲಿ ಏನಂದರೆ ನಿಮ್ಮ ದೂರ ಮತ್ತು ಇಂಟರ್ಮೀಡಿಯೇಟ್ ಡಿಸ್ಟೆನ್ಸ್. ಇಂಟರ್ಮೀಡಿಯೇಟ್ ಈ ಡಿಸ್ಟೆನ್ಸ್ ಬರುತ್ತೆ. ಸೊ ನಿಮ್ಮದು ಲ್ಯಾಪ್ಟಾಪ್ ಅದೆಲ್ಲ ಇಂಟರ್ಮೀಡಿಯೇಟ್ ಡಿಸ್ಟೆನ್ಸ್. ಆ ಡಿಸ್ಟೆನ್ಸ್ ಮತ್ತು ದೂರದ್ದು ಕ್ಲಿಯರ್ ಇರುತ್ತೆ, ಆದರೆ ಹತ್ತಿರದಕ್ಕೆ ಕನ್ನಡಕ ಹಾಕೊಳ್ಬೇಕು. ಸೊ ನಿಮಗೆ ಡ್ರೈವಿಂಗ್ ಮಾಡುವಾಗ ಸ್ಪೀಡೋಮೀಟರ್ ನೋಡೋದು, ಲ್ಯಾಪ್ಟಾಪ್ ಎಲ್ಲ ಕಂಫರ್ಟೇಬಲ್ ಇರ್ತದೆ ವಿದೌಟ್ ಗ್ಲಾಸಸ್. ಬಟ್ ತುಂಬ ಹತ್ತಿರದಕ್ಕೆ ತುಂಬ ಸಣ್ಣ ಅಕ್ಷರ ಕನ್ನಡಕ ಹಾಕ್ಲೇಬೇಕು. ಸೊ ಇದು 3 ಟೈಪ್ ಆಫ್ ಲೆನ್ಸಸ್. ಬಟ್ ಯಾವುದೇ ಲೆನ್ಸ್ ನಾವು ಫಸ್ಟೇ ನರದ ಪರೀಕ್ಷೆ ಮಾಡಿ ಮತ್ತೆ ನಾವು ಹೇಳಕ್ಕೆ ಸಾಧ್ಯ ನಿಮ್ಗೆ ಯಾವ ಲೆನ್ಸ್ ಹಾಕ್ಬೋದು ಅಂತೇಳಿ. ಸೊ ಎಲ್ರಿಗೂ ಎಲ್ಲ ಲೆನ್ಸ್ ಹಾಕೋಕ್ಕಾಗಲ್ಲ. ಮೋನೋಫೋಕಲ್ ನೀವು ಆಲ್ಮೋಸ್ಟ್ ಎಲ್ರಿಗೂ ಹಾಕ್ಕೊಳ್ಬೋದು. ಅದರದ್ದು ಡಿಸ್ಅಡ್ವಾಂಟೇಜಸ್ ನೀವು ಹತ್ತಿರದಕ್ಕೆ ಕನ್ನಡಕ ಹಾಕ್ಕೊಳ್ಬೇಕು.
ಹತ್ತಿರದ So, ಎಲ್ಲ ಲೆನ್ಸಿಗೂ ಒಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇರುತ್ತೆ. ಸೊ ನಾವು ಪೇಷಂಟ್ ಯಾವ ಥರ ಕೆಲಸ ಮಾಡ್ತಾರೆ, ಅವ್ರದ್ದು ಆಕ್ಟಿವಿಟಿ ಏನೆಲ್ಲ ನೋಡಿ, ನರ ನೋಡಿ ಮತ್ತೆ ಯಾವ ಲೆನ್ಸ್ ಅಂತೇಳಿ ನಾವು ಸಜೆಸ್ಟ್ ಮಾಡುವಂಥದ್ದು. ಈಗ ಸಾಮಾನ್ಯವಾಗಿ ಕೆಲವೊಂದಷ್ಟು ತಪ್ಪುಗಳನ್ನು ಏನು ಪೇಷಂಟ್ ಆದವರಾಗಿರ್ಬೋದು, ಮನೆಯವರಾಗಿರ್ಬೋದು ಮಾಡ್ತಾ ಇರ್ತಾರೆ. ಈಗ ನೀವು ಹೇಳಿದ್ರಿ ಸರ್ಜರಿ ಬಗ್ಗೆ ಹೇಳಿದ್ರಿ, ಸರ್ಜರಿ ಆದ ಮೇಲೆ ಹಾಕುವಂಥ ಡ್ರಾಪ್ಸ್ಗಳನ್ನು ಕೆಲವೊಂದಷ್ಟನ್ನು ಕೊಟ್ಟಿರ್ತೀರಿ. ಅದನ್ನು ನೀವು ಹೇಳಿರ್ತೀರಿ ಇಷ್ಟು ಸಮಯದವರೆಗೆ ಬಳಸಬೇಕು ಅಂತ ಹೇಳ್ಕೊಂಡು. ಕೆಲವೊಮ್ಮೆ ಏನಾಗಿರ್ತದೆ ಅಂದರೆ ಸ್ವಲ್ಪ ಡ್ರಾಪ್ಸ್ ಉಳಿದಿರ್ತದೆ, ಇನ್ನು ಯಾವಾಗೋ ನೀವು ಹೇಳಿದ ಸಮಯ ಆದಮೇಲೆ ಏನೋ ಕಣ್ಣಲ್ಲೇನೋ ಒಂದು ಸ್ವಲ್ಪ ಏನೋ ಆಚೆ ಈಚೆ ಆಯಿತು ಅಂತ ಹೇಳಿದ್ರೆ, ಇಲ್ಲ ಡಾಕ್ಟ್ರದ್ದು ಕೊಟ್ಟಿದ್ರು, ಆ ಡ್ರಾಪ್ಸ್ ಹಾಕ್ತೇವೆ ಅಂತ ಹಾಕ್ತಾರೆ. ಇದು ಎಷ್ಟು ಸರಿ ಎಷ್ಟು ತಪ್ಪು? ಅಲ್ಲ, ಅದು ಆ್ಯಕ್ಚುಲಿ ತುಂಬ ಬರ್ತದೆ. ನನಗೆ ಸರ್ಜರಿ ಆಗಿ 6 ತಿಂಗಳ ನಂತರ ಸರಿ ನೀವು ಡಾಕ್ಟ್ರ್ ಒಮ್ಮೆ ಕೊಟ್ಟಿದ್ರಿ ಡ್ರಾಪ್ಸ್, ಅದನ್ನು ಹಾಕಿದೆ ಮೊನ್ನೆ ಅಂತ ಹೇಳ್ತಾರೆ. ಆ ಥರ ಮಾಡೋಕ್ಕಿಲ್ಲ. ಯಾಕಂದರೆ ನಾವು ಸರ್ಜರಿ ಆದ ನಂತರ ಆ್ಯಂಟಿಬಯೋಟಿಕ್ ಡ್ರಾಪು, ಸ್ಟಿರಾಯ್ಡ್ ಡ್ರಾಪ್ಸ್ ಎಲ್ಲ ಕೊಡ್ತೇವೆ. ಆದರೆ ಅದು ನಾವು ಕಮ್ಮಿ ಮಾಡ್ತಾ 1 ತಿಂಗಳಲ್ಲಿ ನಿಲ್ಲಿಸ್ಬೇಕು ಅಂಥ ಡ್ರಾಪ್ಸ್. ಅದು ಡ್ರಾಪ್ಸ್ ನೀವು ಕಂಟಿನ್ಯೂಸ್ ಆಗಿ ಹಾಕ್ತಿದ್ರೆ ಅದರಿಂದ ತೊಂದರೆ ಜಾಸ್ತಿ ಆಗುತ್ತೆ. ಸೊ ಅದು ಸರ್ಜರಿ ಆದ ನಂತರ ಮಾತ್ರ ಹಾಕುವಂಥ ಡ್ರಾಪ್ಸ್. ಸೊ ಈಗ ನೀವು ಸ್ಟಿರಾಯ್ಡ್ ಡ್ರಾಪ್ಸನ್ನು ಮತ್ತು ಹಾಕ್ತಾ ಇದ್ರೆ ಅದರಿಂದ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗುತ್ತೆ, ಗ್ಲಾಕೋಮಾ ಶುರುವಾಗುವಂಥದ್ದು, ಮತ್ತು ಕಣ್ಣಿನ ನರದ ಪ್ರೆಷರ್ ಬೀಳುವಂಥದ್ದೆಲ್ಲ ಶುರುವಾಗುತ್ತೆ. ಸೊ ನೀವು ಯಾವುದು ಸರ್ಜರಿ ಆದ ನಂತರ ಕೊಟ್ಟ ಡ್ರಾಪ್ಸನ್ನು ನೀವು ಖಾಲಿ ಆ 1-1.5 ತಿಂಗಳು ಮಾತ್ರ ಯೂಸ್ ಮಾಡೋಕ್ಕೆ, ಅದರ ನಂತರ ಅದನ್ನು ಯೂಸ್ ಮಾಡೋಕ್ಕೆ ಇಲ್ಲ. ನಂತರ ಏನೇ ತೊಂದರೆ ಇದ್ದರೂ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಮತ್ತೆ ಮೆಡಿಸಿನ್ ಮಾಡಬೇಕು. ಮತ್ತು ಕೆಲವರು ಡ್ರಾಪ್ಸ್ ಓಪನ್ ಮಾಡಿ ನಾನು 3-4 ತಿಂಗಳಾಯಿತು ಈಗ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅದು ತಪ್ಪು. ಯಾವುದೇ ಡ್ರಾಪ್ಸ್ ಒಮ್ಮೆ ಓಪನ್ ಮಾಡಿ 1.5 ತಿಂಗಳ ನಂತರ ಮ್ಯಾಕ್ಸಿಮಮ್ 1.5 ತಿಂಗಳು ಯೂಸ್ ಮಾಡುವುದು. ಆದರೆ ಅದರಲ್ಲಿ ಕೇಳ್ತಾರೆ, ಈಗ ನೀವು ಹೇಳಿದ ವಿಚಾರಕ್ಕೆ ಬಂದರೆ ಹೇಳ್ತಾರೆ, ಇಲ್ಲ ಡಾಕ್ಟರ್ ಅದರಲ್ಲಿ ಎಕ್ಸ್ಪೈರಿ ಡೇಟು 2028 ಉಂಟು ಅಂತ ಹೇಳ್ಕೊಂಡು. ಆಗ ಎಕ್ಸ್ಪೈರಿ ಡೇಟ್ ನೀವು ಓಪನ್ ಮಾಡದಿದ್ದರೆ ಮಾತ್ರ. ಈಗ ನೀವು ಜ್ಯೂಸ್ ಇದು ಬಾಟ್ಲ್ ಮನೆಯಲ್ಲಿ ಎಕ್ಸ್ಪೈರಿ ಡೇಟ್ ಇದೆ ಅಂತೇಳಿ ನೀವು ಅದು ಓಪನ್ ಮಾಡಿದ್ರೆ ಅದರ ಟೇಸ್ಟ್ ಹಾಳಾಗುತ್ತೆ. ಓಪನ್ ಮಾಡದಿದ್ದರೆ ಮಾತ್ರ ಎಕ್ಸ್ಪೈರಿ ಡೇಟ್ ತನಕ ಇರುತ್ತೆ. ಅದೇ ರೀತಿ ಈ ಡ್ರಾಪ್ಸ್ ಓಪನ್ ಮಾಡಿ 1 ತಿಂಗಳು ಮ್ಯಾಕ್ಸಿಮಮ್ 1.5 ತಿಂಗಳ ತನಕ ಮಾತ್ರ ಯೂಸ್ ಮಾಡೋಕ್ಕೆ, ಅದರ ನಂತರ ಅದನ್ನು ಯೂಸ್ ಮಾಡೋಕ್ಕಿಲ್ಲ. ಎಕ್ಸ್ಪೈರಿ ಡೇಟ್ ಯಾವಾಗ ಅಂದರೆ ನೀವು ಬಾಟ್ಲ್ ಓಪನ್ ಮಾಡದಿದ್ದರೆ ಅದೇ ಎಕ್ಸ್ಪೈರಿ ಡೇಟ್ ತನಕ ಯೂಸ್ ಮಾಡ್ಬೋದು. ಅಲ್ಲಿ ತನಕ ಇಡ್ಬೋದು. ಓಪನ್ ಮಾಡಿ 1.5 ತಿಂಗಳು ಮಾತ್ರ ಮ್ಯಾಕ್ಸಿಮಮ್ ಯೂಸ್ ಮಾಡೋಕ್ಕೆ. ವೀಕ್ಷಕರೇ ಕೇಳಿದ್ರಲ್ಲ, ಬಹುಶಃ 100ಕ್ಕೆ 99% ಜನರು ಮಾಡುವಂತಹ ತಪ್ಪು ಇದೆ. ಕೇಳಿದರೆ ಇಲ್ಲ ಇದರಲ್ಲಿ ಎಕ್ಸ್ಪೈರಿ ಡೇಟು ಇನ್ನು 2 ವರ್ಷ ಉಂಟು ಅಂತ ಹೇಳ್ಕೊಂಡು, ನೀವಂತ ಹೇಳ್ಕೊಂಡಲ್ಲ, ನಾನು ಕೂಡ ಈ ತಪ್ಪನ್ನು ಮಾಡಿದ್ದೇನೆ. ಇವತ್ತು ಡಾಕ್ಟ್ರ್ ಹೇಳುವಾಗ ನನಗೆ ನಾನು ಮಾಡಿದ ತಪ್ಪು ಅನ್ನೋದು ಅರಿವಾಯಿತು. ಇನ್ಮೇಲೆ ನಾನು ಆ ತಪ್ಪು ಮಾಡೋದಿಲ್ಲ. ನೀವು ಕೂಡ ಈ ಮಾತನ್ನು ಗಮನದಲ್ಲಿಟ್ಕೊಂಡು ದಯವಿಟ್ಟು ಡಾಕ್ಟ್ರ್ ಹೇಳಿದಾಗೆ 1 ತಿಂಗಳು ಅಥವಾ 1.5 ತಿಂಗಳು ಮಾತ್ರ ಓಪನ್ ಮಾಡಿದ ಡ್ರಾಪ್ಸ್ಗಳನ್ನು ಬಳಸ್ಬಹುದು ಕಣ್ಣಿಗೆ ಅಂತ ಹೇಳಿದ್ರು. ಬಹುಶಃ ಇದು ಬಹಳ ಮುಖ್ಯವಾದ ವಿಚಾರ ಆಗಿರ್ಬೋದು. ಕೆಲವೊಮ್ಮೆ ಸಣ್ಣದು ಅಂದ್ಕೊಳ್ತೇವೆ, ಅದನ್ನು ನೆಗ್ಲೆಕ್ಟ್ ಮಾಡ್ತೇವೆ. ಆದರೆ ಸಣ್ಣದ್ರಿಂದವೇ ದೊಡ್ಡದಾಗೋದು ಅನ್ನೋದನ್ನು ಮರ್ತು ಹೋಗಿರ್ತೇವೆ ನಾವು. ಇನ್ಮೇಲೆ ದಯವಿಟ್ಟು ಆ ಥರ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಡಾಕ್ಟ್ರೆ ಈ ಕಂಪ್ಯೂಟರ್ ದೃಷ್ಟಿ ಅಥವಾ ಈ ದೃಷ್ಟಿ ಸಿಂಡ್ರೋಮ್ ಅಂತ ಒಂದು ವಿಚಾರವನ್ನು ಹೇಳಿದ್ರಿ. ಹಾಗಂತಾರೆ ಹೇಳಿದರೆ ಏನು? ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಹೇಳೋದು ಈಗ ಜಾಸ್ತಿ ಕಂಪ್ಯೂಟರ್ ಯೂಸ್ ಮಾಡೋವರಿಗೆ, ಫೋನ್ ಯೂಸ್ ಮಾಡೋವರಿಗೆಲ್ಲ ಆಗುವಂಥ ಪ್ರಾಬ್ಲಮ್. ಅದರಲ್ಲಿ ಒಂದಲ್ಲ, ಈಗ ಮೇನ್ ಆಗಿ ಡ್ರೈ ಆಗುತ್ತೆ. ಕಂಪ್ಯೂಟರ್ ಜಾಸ್ತಿ ಯೂಸ್ ಮಾಡೋವರಿಗೆ ಕಣ್ಣು ಡ್ರೈ ಆಗ್ತಿರತ್ತೆ. ಯಾಕಂದ್ರೆ ನಾವೀಗ ಫೋನ್ ನೋಡುವಾಗೆಲ್ಲ ಕಣ್ಣು ಬ್ಲಿಂಕ್ ಮಾಡಲ್ಲ. ನಾರ್ಮಲ್ ಆಗಿ ದೃಷ್ಟಿಯಲ್ಲಿ ನೋಡ್ತಾ ಇರ್ತೇವೆ, ನಾವು ಕಣ್ಣು ಮುಚ್ಚಿ ತೆಗೆಯಲ್ಲ. ನಾರ್ಮಲ್ ಆಗಿ ನಾವು 1 ಮಿನಿಟಲ್ಲಿ 15-18 ಸಲ ಕಣ್ಣು ಬ್ಲಿಂಕ್ ಮಾಡ್ತೇವೆ. ಆದರೆ ನಾವು ಈಗ ಓದ್ತಾ ಇರುವಾಗ, ಫೋನ್ ನೋಡ್ತಾ ಇರುವಾಗ, ಇಲ್ಲ ಗೇಮ್ ಆಡ್ತಾ ಇರುವಾಗೆಲ್ಲ ನಾವು ಕಣ್ಣು ಬ್ಲಿಂಕ್ ಮಾಡಲ್ಲ. ಸೊ ಅದರಿಂದ ಕಣ್ಣು ಡ್ರೈ ಆಗುತ್ತೆ. ಸೊ ನಾವು ಕಣ್ಣು ಒಮ್ಮೆ ಬ್ಲಿಂಕ್ ಮಾಡಿ ಓಪನ್ ಮಾಡುವಾಗ ಕಣ್ಣಲ್ಲಿ ಟೀಯರ್ಸ್ ಫುಲ್ ಸ್ಪ್ರೆಡ್ ಆಗಬೇಕು. ಸೊ ನೀವು ಕಣ್ಣು ಓಪನ್ ಮಾಡಿ ಇರುವಾಗ, ಇಲ್ಲ AC ಡೈರೆಕ್ಟ್ ಕಣ್ಣಿಗೆ ಹೊಡಿತಾ ಇರುತ್ತೆ, ಎಲ್ಲ ಆಫೀಸಲ್ಲಿ AC ಇರುತ್ತೆ. ಸೊ ನೀವು ಬ್ಲಿಂಕ್ ಮಾಡದೇ ಇರುವಾಗನೇ ಡ್ರೈ ಆಗುತ್ತೆ, ಮತ್ತೆ AC ಕಣ್ಣಿಗೆ ತಾಗಿ ಮತ್ತೆ ಡ್ರೈನೆಸ್ ಜಾಸ್ತಿ ಆಗುತ್ತೆ. ಸೊ ಇದು ಡ್ರೈನೆಸ್ ಆಗೋದು ನಿಮ್ಮದು ಮೇಯ್ನಾಗಿ ಕಂಪ್ಯೂಟರ್ ಯೂಸೇಜಿಂದೆಲ್ಲ. ಸೊ ಅಂಥವರಿಗೆ ನಾವು ಈ ಲೂಬ್ರಿಕೇಟಿಂಗ್ ಡ್ರಾಪ್ಸನ್ನು ಕೊಡ್ತೇವೆ, ಮೇಯ್ನಾಗಿ ಡ್ರೈನೆಸ್ ಕೊಡುವಂಥದ್ದು. ಅದನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇರ್ಬೋದು. ಆದರೆ ಅಗೇನ್ 45 ಡೇಸಲ್ಲಿ ಬಾಟಲ್ ಚೇಂಜ್ ಮಾಡಿ ಮತ್ತೆ ಯೂಸ್ ಮಾಡ್ತಾ ಇರಬೇಕು. ಸೊ ನೀವು ವರ್ಕ್ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಬ್ರೇಕ್ ತೆಗಿಬೇಕು. ಮೇಯ್ನಾಗಿ ನಾವು 20-20-20 ರೂಲ್ ಅಂತ ಹೇಳ್ತೇವೆ. ಹಾಗಂದರೆ ಎವ್ರಿ 20 ಮಿನಿಟ್ಸ್ ಅಟ್ಲೀಸ್ಟ್ 20 ಸೆಕೆಂಡ್ ಬ್ರೇಕ್ ತೆಗೆದು ಏನಾದರೂ 20 ಫೀಟ್ ದೂರ ನೋಡಬೇಕು. ಸೊ ಆಗ ಮಾಡುವಾಗ ನಾವು ಆ 20 ಸೆಕೆಂಡ್ಸಲ್ಲಿ ನಾರ್ಮಲಾಗಿ ಬ್ಲಿಂಕ್ ಮಾಡ್ತೇವೆ. ಮತ್ತು ದೂರದ ನೋಡುವಾಗ ನಮ್ಮ ಐ ಮಸಲ್ಸ್ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸೊ ಕೆಲವು ಬ್ರೇಕ್ ತೆಗೆದು ಫೋನ್ ನೋಡೋದಲ್ಲ, ನೀವು ಬ್ರೇಕ್ ತೆಗೆದು ದೂರದ ನೋಡ್ಬೇಕು. ಆಗ 5 ಸ್ಟ್ರೈನ್ ಕಮ್ಮಿ ಆಗುತ್ತೆ, ನಿಮ್ಗೆ ಆ ಕಣ್ಣಿನ ಡ್ರೈನೆಸ್ ಕಮ್ಮಿ ಆಗುತ್ತೆ. ಕೆಲವರು ಕಂಪ್ಲೇಂಟ್ಸ್ ಇರುತ್ತೆ, ನಾ ಸಂಜೆ ಬಂದು ಕೂಡಲೇ ಕಣ್ಣಲ್ಲಿ ಹೊಯ್ಗೆ ಇದ್ದಂಗೆ ಇರಿಟೇಷನ್ ಆಗ್ತಾ ಇರುತ್ತೆ ಅಂತ. ಅದು ಬಿಕಾಸ್ ಆಫ್ ಡ್ರೈನೆಸ್. ನೀವು ಬೆಳಿಗ್ಗೆ ಎದ್ದೇಳುವಾಗ ಇರಲ್ಲ, ಆದರೆ ನೀವು ಕಂಪ್ಯೂಟರ್ ಯೂಸ್ ಮಾಡಿದ ನಂತರ ನಿಮ್ಗೆ ಡ್ರೈ ಆಗ್ತಾ ಇರುತ್ತೆ ಕಣ್ಣು. ಸೊ ಅದು ಸಂಜೆ ನಿಮಗೆ ಇರಿಟೇಷನ್, ಒಂಥರ ಕಣ್ಣು ಕೆಂಪಾಗೋದು, ಇಚ್ಚಿಂಗ್, ಹೊಯ್ಗೆ ಇದ್ದಂಗೆ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಈ ಲೂಬ್ರಿಕೇಟಿಂಗ್ ಡ್ರಾಪ್ಸ್ ಆ್ಯಂಡ್ ಬ್ರೇಕ್ಸ್ ತೆಗಿತಾ ಇದ್ದರೆ ಅದೇ ಹೆಲ್ಪ್ ಆಗುತ್ತೆ. ಮತ್ತು ಮತ್ತು ಹೆಡ್ಏಕ್ ಶುರು ಆಗುತ್ತೆ ಕೆಲವರಿಗೆ.
ಕಂಟಿನ್ಯೂಸ್ ಕಂಪ್ಯೂಟರ್ ಯೂಸ್ ಮಾಡ್ತಾ ಇರೋದು. ಅದು ಯಾಕಂದರೆ ನೀವು ಕಂಟಿನ್ಯೂಸ್ ಹತ್ತಿರದೇ ಕೆಲಸ ಮಾಡ್ತಾ ಇರೋ ಕಾರಣ ನಿಮಗೆ ಹೆಡ್ಏಕ್ ಶುರುವಾಗೋದು. ಅದರಿಂದ 20 ಸೆಕೆಂಡ್ಸ್ ದೂರದ ನೋಡ್ಬೇಕಂತ ಹೇಳೋದು. ಸೊ ದೂರದ ನೋಡುವಾಗ ನಿಮ್ದು ಐ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಹಾಗೆ ಮಾಡ್ತಾ ಇರಾಗ ಕಣ್ಣಿದ್ದು ಸ್ಟ್ರೈನ್ ಕಮ್ಮಿ ಆಗ್ತಾ ಇರುತ್ತೆ. ಸೊ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂದರೆ ಬೇಸಿಕಲಿ ನಿಮ್ಮ ಡ್ರೈನೆಸ್, ನಿಮ್ಮದು ಕಣ್ಣಿಗೆ ಆಗುವಂಥ ಸ್ಟ್ರೈನ್, ಸೊ ಮತ್ತೆ ಒಂದೇ ಪೋಸ್ಟಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ನೋಡ್ತಾ ಇರುವಾಗ ನಿಮ್ಮ ಕುತ್ತಿಗೆಗೆ ಆಗುವಂಥದ್ದು ಸ್ಟ್ರೆಸ್, ಇದೆಲ್ಲ ಒಟ್ಟಿಗೆ ಸೇರಿ ನಾವು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳಿದ್ವಿ. ಮೊದಲು ಖಾಲಿ IT ಅವರಿಗೆ ಮಾತ್ರ ಆಗ್ತಾಯಿತ್ತು, ಈಗ ಎಲ್ರಿಗೂ ಆಲ್ಮೋಸ್ಟ್ ಆಗುತ್ತೆ. ಬಿಕಾಸ್ ಸ್ಕೂಲ್ ಮಕ್ಕಳಿಗೂ ನಿಮಗೆ ಆನ್ಲೈನ್ ಕ್ಲಾಸ್ ಅದೆಲ್ಲ ಶುರುವಾಗಿ ಈಗ ಆಲ್ಮೋಸ್ಟ್ ಎಲ್ರಿಗೂ ಆಗುತ್ತೆ. ಸೊ ಬ್ರೇಕ್ಸ್ ತೆಗೆಯೋದು ಅಭ್ಯಾಸ ಮಾಡ್ತಾ ಇರಬೇಕು. ಮತ್ತು ನಿಮಗೆ ಡೈಲಿ 4 ಅವರ್ಸ್ಗಿಂತ ಜಾಸ್ತಿ ಸ್ಕ್ರೀನ್ ಟೈಮ್ ಇದ್ದವರಿಗೆ ನಾವು ಈ ಕಂಪ್ಯೂಟರ್ ಗ್ಲಾಸಸ್ ಕೊಡ್ತೇವೆ. ಸೊ ಬ್ಲೂ ಪ್ರೊಟೆಕ್ಟ್ ಗ್ಲಾಸಸ್ ಅಂತ ಸಿಗುತ್ತೆ. ಸೊ ಅದು ಪರ್ ಡೇ 4 ಅವರ್ಸ್ಗಿಂತ ಜಾಸ್ತಿ ಕಂಪ್ಯೂಟರ್ ಯೂಸ್ ಮಾಡೋವರಿಗೆ ಅದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಕಣ್ಣಿಗೆ ಬರೋ ಸ್ಟ್ರೈನ್ ಕಮ್ಮಿ ಆಗುತ್ತೆ. ಸೊ ಅವರು ಅದನ್ನು ಯೂಸ್ ಮಾಡ್ಬೋದು. ಸೊ ಇದು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಬಗ್ಗೆ. ಈಗ ಇದನ್ನು ಕೇಳುವ ಹೊತ್ತಲ್ಲೇ ಇನ್ನೊಂದು ಪ್ರಶ್ನೆ. ಈಗ ಮಕ್ಕಳಿಗೆ ಮನೆಯಲ್ಲಿ ಮೊದಲಿರಲಿಲ್ಲ, ಇವಾಗೊಂದು ಚಾಳಿ ಬಂದುಬಿಟ್ಟಿದೆ. ಗಲಾಟೆ ಮಾಡಿದ ತಕ್ಷಣ ಮೊಬೈಲ್ ಕೊಡುವಂಥದ್ದು, ಊಟ ಮಾಡುವಾಗ ಮೊಬೈಲ್ ಕೊಡುವಂಥದ್ದು ಅಂತ ಹೇಳ್ಕೊಂಡು ಕೊಟ್ಟರೆ ಬೇಗ ಮಾಡ್ತಾರೆ ಅಂತ ಹೇಳಿದರೆ ತಾಯಂದ್ರಿಗೆ ಊಟ ಒಂದು ಬೇಗ ಮುಗೀತಲ್ಲ ಅನ್ನೋ ಒಂದಿದು, ಅಥವಾ ಏನೋ ಕೆಲಸ ಮಾಡ್ತಿರ್ತಾರೆ ಮೊಬೈಲ್ ಕೊಡಿಸ್ತಾರೆ. ಈ ಮಕ್ಕಳಲ್ಲಿ ಆಗುವ ಡ್ರೈನೆಸ್ಸಿಗೂ ದೊಡ್ಡವರಲ್ಲಿ ಆಗುವ ಡ್ರೈನೆಸ್ಸಿಗೂ ತುಂಬ ಹೊತ್ತು ನೋಡೋದ್ರಿಂದ ಏನು ವ್ಯತ್ಯಾಸ? ಮಕ್ಕಳಲ್ಲಿ ಯಾವ ಥರದಾದಂತಹ ಒಂದು ದುಷ್ಪರಿಣಾಮ ಅಥವಾ ಕೆಟ್ಟದಾಗ್ಬೋದು ಮಕ್ಕಳಿಗೆ ಅಂತ? ತುಂಬ ಸಣ್ಣ ಮಕ್ಕಳು ಇರ್ತಾರೆ ಕೆಲವರು, ಅವ್ರಿಗೆ ಏನು ಗೊತ್ತಿರೋದು, ಕೆಲವೊಮ್ಮೆ ಮಾತಾಡ್ಲಿಕ್ಕೆ ಬರ್ದಿದ್ದು ಮಕ್ಕಳು ಏನೋ ಕೊಟ್ಟು ಕೂಡಿಸ್ಬಿಡ್ತಾರೆ. ನಾವು ತುಂಬ ನೋಡ್ತೇವೆ. ಒಂದು ಫಂಕ್ಷನಿಗೆ ಹೋದಾಗ ಅದನ್ನು ಜಾಸ್ತಿ ನೋಡ್ತೇವೆ ನಾವು. ಅವರೇನೋ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಿರ್ತಾರೆ, ಅವ್ರಿಗೇನೋ ಇದಾಗ್ತದೆ ಹೇಳಿ ಮಕ್ಳ ಕೈಲಿ ಮೊಬೈಲ್ ಕೊಡ್ತಾರೆ. ಊಟ ಮಾಡುವಾಗಲೂ ಮೊಬೈಲ್ ನೋಡ್ತಾರೆ ಮಕ್ಕಳು. ಅದು ಮೊದಲು ಆಟ ಸಾಮಾನೆಲ್ಲ ಇವಾಗ ತುಂಬ ಎಲ್ಲ ಹೋಗಿದೆ. ಈಗ ನಾವು ಮಕ್ಕಳ ಕೈಯಿಂದ ಫೋನ್ ತೆಗೆದ್ರೆ ಅಳ್ತಾರೆ. ಹೌದು, ಮೇನ್ ಆಗಿ ನಿಮಗೆ ಮಕ್ಕಳಿಗೆ ಈಗ ಅದರಿಂದ ಬರುವ ಬ್ಲೂ ರೇಸಿಂದ ನಮ್ದು ರೆಟಿನ ಏಜಿಂಗ್ ಬೇಗ ಆಗುತ್ತೆ ಒಂದು. ಮತ್ತೆ ಮೊಬೈಲ್ ಜಾಸ್ತಿ ಯೂಸ್, ನಿಮ್ಗೆ ಹತ್ತಿರದ ಕೆಲಸ ಜಾಸ್ತಿ ಮಾಡೋದ್ರಿಂದ ಮಯೋಪಿಯಾ ಅಂತ ಹೇಳ್ತೇವೆ. ಸೊ ನಿಮ್ಗೆ ಮೈನಸ್ ಪವರ್ ಬೇಗ ಬರುವಂಥದ್ದು. ಸೊ ಈಗ ಮೊದಲೆಲ್ಲ ನೀವು ಸ್ಕೂಲಿನಲ್ಲಿ ನೋಡಿದರೆ 10ರಲ್ಲಿ ಒಬ್ಬರಿಗೆ ಕನ್ನಡಕ ಇರ್ತಾ ಇತ್ತು. ಆದರೆ ಈಗ ಒಂದು 10ರಲ್ಲಿ 5 ಜನಕ್ಕೆ ಕನ್ನಡಕ ಇರುತ್ತೆ. ಈಗ ಆ ಥರ ಆಗಿದೆ. ಯಾಕೆಂದರೆ ಜಾಸ್ತಿ ನಾವು ಹತ್ತಿರದ ಕೆಲಸ ಮಾಡೋ ಕಾರಣ. ಸೊ ಇಂಡೋರ್ ಆ್ಯಕ್ಟಿವಿಟೀಸ್ ಅಟ್ಲೀಸ್ಟ್ ಗ್ರೋಯಿಂಗ್ ಏಜ್ ಟಿಲ್ ದ ಏಜ್ ಆಫ್ 13-15ವರೆಗೂ ಜಾಸ್ತಿ ಔಟ್ಡೋರ್ ಆ್ಯಕ್ಟಿವಿಟೀಸನ್ನು ಪ್ರಮೋಟ್ ಮಾಡಬೇಕು. ನೀವು ಹತ್ತಿರ ನೋಡ್ತಾ ಇದ್ದರೆ ನಿಮ್ಗೆ ಮಯೋಪಿಯಾ ಆಗುವ ಚಾನ್ಸಸ್ ಜಾಸ್ತಿ. ಸೊ ನಿಮಗೆ ಒಂದು ಫೋನ್ ಯೂಸ್ ಮಾಡ್ತಾ ಇರುವಾಗ ನಿಮಗೆ ಕಣ್ಣು ಡ್ರೈ ಆಗೋದಾಗತ್ತೆ. ಸೊ ಕಣ್ಣು ಡ್ರೈ ಆದ ಕೂಡಲೇ ಅಲರ್ಜಿ ಆಗುವ ಚಾನ್ಸಸ್ ಜಾಸ್ತಿ. ಸೊ ಈಗ ನಾರ್ಮಲ್ ಆಗಿ ಧೂಳಿಗೆ ಹೋದರೆ ನಿಮ್ಮ ಕಣ್ಣಿಗೆ ಎಷ್ಟೇನು ಎಫೆಕ್ಟ್ ಆಗಲ್ಲ. ಬಟ್ ಡ್ರೈ ಇದ್ದವರಿಗೆ ನೀವು ಧೂಳಿಗೆ ಹೋದ ಕೂಡಲೇ ಅಲರ್ಜಿ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಯಾಕೆಂದರೆ ಮೇನ್ಲಿ ಆ ಲೂಬ್ರಿಕೇಟಿಂಗ್ ಏನಿದೆ ಅದು ನಿಮ್ಮ ಕಣ್ಣನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದು ಒನ್ ಆಫ್ ದ ವರ್ಕ್ ಈಸ್ ನಿಮ್ಮದು ಕಣ್ಣನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ಸೊ ಡ್ರೈ ಆಗಿದೆ ಅಂತ ಹೇಳಿ ಕೂಡಲೇ ಮಗಳಿಗೆ ಆಗಾಗ ಇನ್ಫೆಕ್ಷನ್ ಆಗೋದು, ಇಚ್ಚಿಂಗ್ ಆಗೋದು ಅದು ಕಾಮನ್ ಆಗಿರುತ್ತೆ. ಪ್ಲಸ್ ಮೈನಸ್ ಪವರ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಮಕ್ಕಳಿಗೆ ನಾವು ಮೊದಲು ಗೈಡ್ಲೈನ್ಸ್ ಪ್ರಕಾರ 2 ಅವರ್ಸ್ ಕೊಡ್ಬೋದು ಫೋನ್, ಪರ್ ಡೇ ಅಲ್ಲ ಪರ್ ವೀಕ್. ಆದರೆ ಈಗ ನಾವು ಅದನ್ನು ಫಾಲೋ ಮಾಡೋಕ್ಕಾಗಲ್ಲ, ಯಾಕಂದರೆ ಫೋನಲ್ಲೇ ಜಾಸ್ತಿ ಆಗಿದೆ. ಈಗ ಪರ್ ವೀಕು 2 ಅವರ್ಸ್ ಮೊದಲಿಗೆ ಗೈಡ್ಲೈನ್, ಬಟ್ ಈಗ ಆ ಗೈಡ್ಲೈನಲ್ಲಿ ಫಾಲೋ ಮಾಡೋಕ್ಕಾಗಲ್ಲ. ಅದರಿಂದ ಈಗ ಅದನ್ನು ಜಾಸ್ತಿ ಹೇಳಲ್ಲ. ಬಟ್ ಆದಷ್ಟು ಅವಾಯ್ಡ್ ಮಾಡಬೇಕು. ಔಟ್ಡೋರ್ ಆ್ಯಕ್ಟಿವಿಟೀಸ್ ಆದಷ್ಟು ಅಲ್ಲ ಅಂತ ಹೇಳಿದ್ರೆ, ಈಗ ಶಾಲೆ ಮಕ್ಕಳಿಗೆ ಅನಿವಾರ್ಯತೆ ಇದ್ದವರಿಗೆ ನೀವು ಹೇಳಿದಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಮನೆಯಲ್ಲೇ ಇದ್ದು ಮಕ್ಕಳಿಗೆ, ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ 4-5 ಗಂಟೆ ಹೊತ್ತು ದಿವಸದಲ್ಲಿ ಕೊಡುವ ಬದಲಿಗೆ ಏನಾದರೆ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳ್ಕೊಂಡಲ್ವಾ? ಔಟ್ಡೋರ್ ಆ್ಯಕ್ಟಿವಿಟೀಸ್ ಪ್ರಮೋಟ್ ಮಾಡಿದಷ್ಟು ನಿಮಗೆ ಮತ್ತಿಗೂ ಬೆನಿಫಿಟ್. ಮತ್ತು ಈ ಕನ್ನಡಕ ಬರೋದಕ್ಕಾರ ಐ ಇಮ್ಯುನಿಟಿ ಎಲ್ಲ ಮುಂದೆ ಆಗ್ಬೋದು. ಹೌದು, ಕೇಳಿದ್ರಲ್ಲ, ವಾರಕ್ಕೆ 2 ಗಂಟೆ, ದಿವಸಕ್ಕೆ 2 ಗಂಟೆ ಅಲ್ಲ, ವಾರಕ್ಕೆ 2 ಗಂಟೆ ಯಾರಿಗೆ ಕೊಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡೋದ್ರಿಂದ ಮಕ್ಕಳ ದೃಷ್ಟಿ ಅಂತ ಹೇಳೋದು ಬಹಳ ದೂರದವರೆಗೆ ಉಳಿತದೆ. ಇಲ್ಲ ಅಂತ ಹೇಳಿದರೆ ಕನ್ನಡಕ ಬೇಗ ಬರ್ತದೆ ಅಷ್ಟೇ. ಇನ್ನೊಂದು ಇದೇ ವಿಚಾರ ಬಂದಾಗ, ಈಗ ನಾವು ಜಾತ್ರೆಗಳಲ್ಲಾಗಿರ್ಬೋದು, ಹೊರಗೆಲ್ಲೋ ಆಗಿರ್ಬೋದು, ಕನ್ನಡಕಗಳು ಸಿಗ್ತದೆ, ಮಕ್ಕಳು ಹಾಕ್ತಾರೆ. ಅಥವಾ ಈ ನಮ್ಮ ಸನ್ ಗ್ಲಾಸಸ್ ಅಂತ ಹೇಳ್ಕೊಂಡು ನಮ್ಮ ಏನು ಹಾಸ್ಪಿಟ್ಲಲ್ಲಿ ಸಿಗುವಂಥದ್ದಲ್ಲ, ನಾವು ರೋಡ್ ಸೈಡಲ್ಲಿ ಇರುವಂಥದ್ದನ್ನು ತೊಗೊಂಡು ತುಂಬ ಜನ ಬಳಸ್ತಾರೆ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತ? ಆ್ಯಕ್ಚುಲಿ ಅದು ಯೂಸ್ ಮಾಡೋದ್ರಿಂದ ಕಣ್ಣಿಗೆ ಇನ್ನೂ ತೊಂದರೆ ಜಾಸ್ತಿ ಆಗುತ್ತೆ. ಬಿಕಾಸ್ ನಾವು ಈಗ ಈಗ ನಾವು ಪ್ರಾಪರ್ ಸನ್ ಗ್ಲಾಸ್ ತೊಗೊಂಡೋದ್ರಲ್ಲಿ ನಿಮಗೆ UV ಕೋಟಿಂಗ್ ಎಲ್ಲ ಇರುತ್ತೆ. ಸೊ ಅದರಿಂದ ಏನಂದರೆ ನಿಮ್ಮ ಸನ್ ನೋಡುವಾಗ ಅದರ UV ರೇಸ್ ಎಲ್ಲ ಬ್ಲಾಕ್ ಆಗುತ್ತೆ. ಸೊ ಅದರಿಂದ ನಿಮಗೆ ಆರಾಮಾಗುತ್ತೆ. ಬಟ್ ನಾವೀಗ ನಾರ್ಮಲ್ ಆಗಿ 100 ರೂಪಾಯಿದೆಲ್ಲ ಜಾತ್ರೆಯಲ್ಲಿ ಸಿಗೋ ಸನ್ ಗ್ಲಾಸ್ ಏನ, ಅದು ಖಾಲಿ ಕಪ್ಪು ಬಣ್ಣ ಮಾತ್ರ ಇರುತ್ತೆ. ಅದ್ರಲ್ಲಿ ನಿಮ್ಗೆ ಯಾವ ರೀತಿ ಕೋಟಿಂಗ್ ಇರಲ್ಲ, UV ಪ್ರೊಟೆಕ್ಷನ್ ಇರಲ್ಲ, ಯಾವ ಪ್ರೊಟೆಕ್ಷನ್ ಕೋಟಿಂಗ್ ಇರಲ್ಲ. ಆಗ ಈಗ ನಮ್ದು ಕಣ್ಣಿಂದ ಒಳಗೆ ಒಂದು ಪ್ಯೂಪಿಲ್ ಅಂತಿದೆ, ಅದು ನಿಮ್ದು ಕ್ಯಾಮರಾದ ಶಟರ್ ಥರ. ಸೊ ಜಾಸ್ತಿ ಬೆಳಕು ಬಂದರೆ ಅದನ್ನು ಕ್ಲೋಸ್ ಸಣ್ಣದಾಗುತ್ತೆ. ಸೊ ಬೆಳಕು ಕಮ್ಮಿ ಬಿಡುತ್ತೆ.
ಸೊ ಇದೇ ನೀವೀಗ ಕಪ್ಪು ಕನ್ನಡಕ ಹಾಕುವಾಗ ಏನಂತೆ ಪ್ಯೂಪಲ್ಸ್ ದೊಡ್ಡದಾಗತ್ತೆ, ಆಗ ನೀವು ಜಾಸ್ತಿ ಲೈಟನ್ನು ಒಳಗೆ ಅಲೋ ಮಾಡ್ತಾ ಇರ್ತೀರ. ಸೊ ಈಗ ಅದೇ ನಾವೀಗ ನಾರ್ಮಲ್ ಒಳ್ಳೆ ಸನ್ ಗ್ಲಾಸಸ್ ಹಾಕೊಂಡ್ರೆ ನಿಮ್ಗೆ ಪ್ಯೂಪಲ್ ದೊಡ್ಡದಾದ್ರು ಆ ಹಾರ್ಮ್ಫುಲ್ ರೇಸ್ ಒಳಗೆ ಹೋಗಲ್ಲ. ಬಟ್ ಈಗ ನೀವು ಈಗ 100 ರೂಪಾಯಿ ಕನ್ನಡಕಲ್ಲಿ ಏನಾಗುತ್ತೆ, ನಿಮ್ಮ ಪ್ಯೂಪಲ್ ದೊಡ್ಡದಾಗುತ್ತೆ, ಸೊ ಜಾಸ್ತಿ ಲೈಟ್ ಒಳಗೆ ಅಲೋ ಮಾಡ್ತದೆ. ಸೊ ಜಾಸ್ತಿ ಹಾರ್ಮ್ಫುಲ್ ಲೈಟ್ಸ್ ಅನ್ನು ನೀವು ಕಣ್ಣು ಒಳಗೆ ಅಲೋ ಮಾಡೋ ಥರ ಆಗುತ್ತೆ. ಸೊ ಎಸ್ಪೆಷಲಿ ಎಕ್ಲಿಪ್ಸ್ ಅಲ್ಲೆಲ್ಲ ಇರುವಾಗ ಕೆಲವರು ಆ ಜಾತ್ರೆ ಕನ್ನಡಕಲ್ಲಿ ಹಾಕೊಂಡು ಸನ್ ನೋಡೋದೆಲ್ಲ ಮಾಡ್ತಾರೆ. ಆ ಟೈಮಿಗೆ ಎಲ್ಲ ಈ ರೆಟಿನೋಪತಿ, ಸೋಲಾರ್ ರೆಟಿನೋಪತಿ ಅದೆಲ್ಲ ಬರೋದು ಆ ಟೈಮಿಗೆ. ಬಿಕಾಸ್ ಅದಕ್ಕಂತೇಳಿ ಸ್ಪೆಸಿಫಿಕ್ ಗ್ಲಾಸಸ್ ಇರುತ್ತೆ. ನೀವು ನಾರ್ಮಲ್ ಗ್ಲಾಸಸ್ ಹಾಕೊಂಡು ಬಿಸಿಲಿಗೆಲ್ಲ ಜಾಸ್ತಿ ಹೋಗ್ಬಾರ್ದು. ಅದು ಕೂಡ ಜಾಸ್ತಿ ಮಾಡುವಂತಹ ತಪ್ಪುಗಳಲ್ಲಿ ಅದು ಎಸ್ಪೆಷಲಿ ಸೋಲಾರ್ ಎಕ್ಲಿಪ್ಸ್ ಎಲ್ಲ ಬರುವಾಗ ಆ ಕನ್ನಡಕ ಹಾಕೊಂಡು ಸೂರ್ಯ ನೋಡಿ ಕಣ್ಣು ರೆಟಿನಾ ಪ್ರಾಬ್ಲಮ್ ಬಂದವರು ಇದ್ದಾರೆ. ಮತ್ತೆ ಕೆಲವರಿಗೆ ಈ ಕನ್ನಡಕ ಹಾಕೊಳ್ಳೋದು ಅಂತ ಹೇಳಿದ್ರೆ ಒಂದು ಕ್ರೇಜ್ ಆಗಿರ್ತದೆ. ಅದಕ್ಕೆ ಏನೋ ಒಂದು ಹಾಕೊಳ್ಬೇಕಲ್ಲ ಅಂತ ಹೇಳ್ಕೊಂಡು ಒಂದು ಅಂಗಡಿಗೆ ಹೋಗ್ತಾರೆ, ತಗೊಳ್ತಾರೆ, ಹಾಕೊಳ್ತಾರೆ. ಅದು ಕೂಡ ಸರಿ ಅಲ್ಲ ಅಂತ ಹೇಳ್ಕೊಂಡು. ಈಗ ಯಾವ ವಯಸ್ಸಿನಲ್ಲಿ ಕಣ್ಣಿನ ಪರೀಕ್ಷೆಯನ್ನು ಮಾಡಬೇಕು ಒಬ್ಬ ವ್ಯಕ್ತಿ? ಐಡಿಯಲಿ ಹುಟ್ಟಿದ ಮಕ್ಕಳಿಂದ ಏಜ್ ಆದವರಿಗೂ ವರ್ಷಕ್ಕೊಮ್ಮೆ ಕಣ್ಣಿನ ಪರೀಕ್ಷೆ ಮಾಡ್ತಾ ಇರಬೇಕು. ಆದರೆ ಅದು ಎಲ್ಲರೂ ಮಾಡಲ್ಲ. ಸೊ ಅಟ್ಲೀಸ್ಟ್ ಕೆಲವು ಮೈಲ್ ಸ್ಟೋನ್ಸ್ ಇದೆ ಲೈಫಲ್ಲಿ. ಲೈಕ್ ಈಗ ಪ್ರೀ ಮೆಚೂರ್ ಆಗಿ ಹುಟ್ಟಿದ ಮಗು, ಅವರಿಗೆ ರೆಟಿನಾ ಚೆಕಪ್ ಮಾಡಲೇಬೇಕು ಕಂಪಲ್ಸರಿ. ಈಗ ಪ್ರೀ ಮೆಚೂರ್ ಆಗಿ ಹುಟ್ಟಿದ ಮಕ್ಕಳಿಗೆ ಪೀಡಿಯಾಟ್ರಿಷಿಯನ್ಸ್ ಹೇಳ್ತಾರೆ ಹೋಗಿ ಟೆಸ್ಟ್ ಮಾಡಿಸಿ ಅಂತೇಳಿ. ಅವರು ಟೆಸ್ಟ್ ಮಾಡಿ ಮತ್ತೆ ಫಾಲೋಅಪಿಗೆ 3 ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳುವಾಗ ಬರಲ್ಲ ಕೆಲವರು ಪ್ಯಾರೆಂಟ್ಸ್. ಯಾಕೆಂದರೆ ಮಕ್ಕಳಿಗೆ ಏನು ತೊಂದರೆ ಇಲ್ಲ ಅಂತೇಳಿ. ಆ್ಯಕ್ಚುಲಿ ಪ್ರೀ ಮೆಚ್ಯೂರ್ ಮಕ್ಕಳಿಗೆ ROP ಅಂತೇಳಿ ಒಂದು ಕಂಡೀಷನ್ ಬರುತ್ತೆ. ರೆಟಿನಾ ಪೂರ್ತಿ ಮೆಚ್ಯೂರ್ ಆಗಿರಲ್ಲ, ರೆಟಿನಾ ಬೆಲ್ತಿರಲ್ಲ ಪೂರ್ತಿ. ಸೊ ಆಗ ನಾವು ಸ್ಕ್ರೀನಿಂಗ್ ಮಾಡಿ 3 ತಿಂಗಳು ಬಿಟ್ಟು ಹೇಗೆ ರೆಟಿನಾ ಡೆವಲಪ್ ಆಗ್ತಾ ಉಂಟಂತ ನೋಡ್ತಾ ಇರ್ತೇವೆ. ಅದು ಏಜ್ ಕರೆಕ್ಟಾಗಿ ಡೆವಲಪ್ ಆಗ್ತಾ ಇಲ್ಲದಿದ್ದರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಬೇಕು. ಡೆವಲಪ್ ಆಗ್ತಾ ಇದ್ರೆ 2 ಇಯರ್ಸ್ ತನಕ ನೋಡ್ತಾ ಇರ್ತೇವೆ. ಡೆವಲಪ್ ಆಗಿದ್ರೆ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಲ್ಲ. ಸೊ ಇದ್ರ ಯಾಕೆ ಫಾಲೋಅಪ್ ಮಿಸ್ ಆಗುತ್ತೆ ಅಂತ ಅಂದರೆ ಮಕ್ಕಳಿಗೆ ಏನು ಹೇಳಕ್ಕೆ ಬರಲ್ಲ. ಅವರು ಸಣ್ಣ ಮಕ್ಕಳಿಗೆ ಅವ್ರಿಗೆ ಏನು ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ. ಸೊ ಅದನ್ನು ನಾವು ಎಕ್ಸಾಮ್ ಮಾಡಿಯೇ ನಾವು ಕಂಡುಹಿಡಬೇಕು. ಸೊ ಪ್ರೀ ಮೆಚೂರ್ ಮಕ್ಕಳಿಗೆ ಖಂಡಿತ ಚೆಕ್ ಮಾಡಲೇಬೇಕು. ಟಿಲ್ ಡಾಕ್ಟರ್ ಸಾಕು ಇನ್ನು ಫಾಲೋಅಪ್ ಬರೋದಂತ ಹೇಳೋ ತನಕ ಮಾಡ್ತಾನೆ ಇರಬೇಕು. ಮತ್ತೆ ಸ್ಕೂಲಿಗೆ ಹೋಗುವ ಏಜ್ ಬರುವಾಗ, ಸ್ಕೂಲಿಗೆ ಹೋಗುವಾಗ ಮಕ್ಕಳಿಗೆ ಒಮ್ಮೆ ಕಣ್ ಟೆಸ್ಟ್ ಮಾಡಬೇಕು. ಯಾಕಂದರೆ ಆ ಏಜಲ್ಲಿ ಈಗ ಫ್ರಂಟ್ ಬೆಂಚ್ಗಳು ಕೂತ್ಕೊಂಡವರಿಗೆ ಬೋರ್ಡ್ ತೋರುತ್ತೆ. ಅದೇ ಹುಡುಗ ಈಗ ಲಾಸ್ಟ್ ಬೆಂಚ್ಗೆ ಕೂತ್ಕೊಂಡ್ರೆ ಬೋರ್ಡ್ ತೋರಲ್ಲ. ಸೊ ಅದು ಎಲ್ಲ ನಾವು ಈಗ ಸ್ಕೂಲ್ ಹೋಗೋ ಮೊದಲು ಕಂಟೆಸ್ಟ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಸ್ಕೂಲ್ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಕೋವಿಡ್ ಮೊದಲು ಎಲ್ಲ ಸ್ಕೂಲಲ್ಲಿಯೂ ಆಲ್ಮೋಸ್ಟ್ ಸ್ಕೂಲ್ ಸ್ಕ್ರೀನಿಂಗ್ ಮಾಡ್ತಾಯಿದ್ರು. ಈಗ ಸ್ಕೂಲ್ ಸ್ಕ್ರೀನಿಂಗ್ ಸ್ವಲ್ಪ ಕಮ್ಮಿ ಆಗಿದೆ ಹಾಸ್ಪಿಟಲ್ ಅವರು ಮಾಡೋದು. ಯಾಕಂದರೆ ಈಗ ಆ ಗ್ರೋಯಿಂಗ್ ಏಜಲ್ಲಿ ನಿಮ್ಮದು ರೆಟಿನಾ ಗ್ರೋ ಆಗ್ತಾ ಇರುತ್ತೆ. ಸೊ 13 to 15 ಇಯರ್ಸ್ವರೆಗೆ ನಿಮ್ಮ ರೆಟಿನಾ ಗ್ರೋ ಆಗ್ತಾ ಇರುತ್ತೆ. ಸೊ ಅಲ್ಲಿ ತನಕ ನಾವು ಕಂಟೆಸ್ಟ್ ಮಾಡ್ತಾನೆ ಇರಬೇಕು. ಸೊ ದಟ್ ನಿಮ್ಗೆ ಏನೋ ಪವರ್ ಬೇಕಿದ್ರೆ ಅಂದರೆ ಪ್ರತಿ ವರ್ಷ ಮಾಡಬೇಕು, ಪ್ರತಿ ವರ್ಷ ಮಾಡಬೇಕು. ಇಲ್ಲ ಅಟ್ಲೀಸ್ಟ್ 2-3 ವರ್ಷಕ್ಕೊಮ್ಮೆ ಆದರೂ. ಆಗ ಕನ್ನಡಕ ಯಾರಿಗೆಲ್ಲ ಉಂಟು ಅವರು ಎವ್ರಿ ಇಯರ್ ಮಾಡಲೇಬೇಕು. ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗೋ ಹುಡುಗನಿಗೆ ಕನ್ನಡಕ ಉಂಟಂಗೆ ಗೊತ್ತಾಗಿದೆ, ಅವ ಎವ್ರಿ ಇಯರ್ ಚೆಕ್ ಮಾಡ್ತಾನೆ ಇರಬೇಕು. ಬಿಕಾಸ್ ಅವ್ರದ್ದು ಫಿಸಿಕಲ್ ಗ್ರೋತ್ ಆಗ್ತಾ ಇರುವಾಗ ಕಣ್ಣು ದೊಡ್ಡದಾಗ್ತಾ ಇರುತ್ತೆ. ಸೊ ಅವ್ರದ್ದು ಪವರ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಅದರಿಂದ ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದ ಸೇಮ್ ಪವರ್ ಅವ 4th ಬರೋಗಿರಲ್ಲ, ಪವರ್ ಜಾಸ್ತಿ ಆಗಿರುತ್ತೆ. ಸೊ ಅದರಿಂದ ನಾವು ಎವ್ರಿ ಇಯರ್ ಕನ್ನಡಕ ಇದ್ದವರಿಗಂತ ಎವ್ರಿ ಇಯರ್ ನಾವು ಪವರ್ ಚೆಕ್ ಮಾಡ್ತಾನೆ ಇರಬೇಕು. ಅಟ್ಲೀಸ್ಟ್ 15 ವರ್ಷವರೆಗೆ ಎವ್ರಿ ಇಯರ್ ಚೆಕ್ ಮಾಡ್ತಾ ಇರಬೇಕು. ಕನ್ನಡಕ ಇಲ್ಲ ಅಂತ ಹೇಳಿದವರಿಗೆ ಸ್ಕೂಲ್ ಎಂಟರ್ ಆಗುವಾಗ ಒಮ್ಮೆ ಮತ್ತೆ ಒಂದು 4-5 ವರ್ಷಕ್ಕೊಮ್ಮೆ ಚೆಕ್ ಮಾಡ್ತಿದ್ರು, ಅಡ್ಡಿಲ್ಲ. ಇದು ಮಕ್ಕಳಿಗೆ. ಮತ್ತು ನಿಮಗೆ 40 ಆಗುವಾಗ ಪವರ್ ಮತ್ತೆ ಚೆಕ್ ಮಾಡಲೇಬೇಕು. ಯಾಕೆಂದರೆ 40 ಆಗುವಾಗ ಎಲ್ರಿಗೂ 40 ಅಂತ ಹೇಳ್ತೇವೆ, 10 ರೀಡಿಂಗ್ಗೆ ಪವರ್ ಶುರು ಆಗುವಂಥದ್ದು. ಸೊ ಅದು ನಿಮಗೆ ಬೈ ದ ಏಜ್ ಆಫ್ 40-42 ಡಿಪೆಂಡಿಂಗ್ ಆನ್ ನಿಮ್ದು ಯಾವ ಥರ ವರ್ಕ್ ಅದ್ರ ಮೇಲೆ 40 ಆಗುವಾಗ ನಿಮಗೆ ಪವರ್ ಶುರು ಆಗುತ್ತೆ. ಸೊ 40 ಒಂದು ಮೈಲ್ ಸ್ಟೋನ್. ಸೊ ಆ ಟೈಮಿಗೆ ನೀವು ನೋಡಬೇಕು. ಮತ್ತು ನಿಮ್ಗೆ ಯಾವತ್ತಾದರೂ ಡಯಾಬಿಟಿಕ್, ಹೈಪರ್ ಟೆನ್ಷನ್ ಶುರು ಆದರೆ ಆವಾಗ ನೀವು ಚೆಕ್ ಮಾಡಿಸ್ಬೇಕು. ಡಯಾಬಿಟಿಕ್ ಇದ್ದವರಿಗೆಲ್ಲ ಕಣ್ಣಿನ ನರಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಇವತ್ತು ಡಯಾಬಿಟಿಕ್ ಅಂತ ನಿಮಗೆ ಡಯಾಗ್ನೋಸ್ ಆದರೆ ನೆಕ್ಸ್ಟ್ ಡೇನೇ ಹೋಗಿ ಕಣ್ ಟೆಸ್ಟ್ ಮಾಡಬೇಕು. ಬಿಕಾಸ್ ನೀವು ಇವತ್ತು ಡಯಾಗ್ನೋಸ್ ಆಗಿದ್ರು ನಿಮ್ಗೆ ಶುಗರ್ ಶುರುವಾಗಿ 1 ವರ್ಷ ಆಗಿರ್ಬೋದು, ನೀವು ಇವತ್ತು ಹೋಗಿ ಟೆಸ್ಟ್ ಮಾಡಿಸಿದ್ದು. ಸೊ ಡಯಾಬಿಟಿಕ್ ಅಂತ ನಿಮ್ಗೆ ಗೊತ್ತಾದ ಕೂಡಲೇ ಒಮ್ಮೆ ರೆಟಿನಾ ಚೆಕ್ ಮಾಡಬೇಕು. ಮತ್ತು ಡಯಾಬಿಟಿಕ್ ಇದ್ದವರಿಗೆ ಇಯರ್ಲಿ ಒನ್ಸ್ ಮಾಡ್ತಾನೆ ಇರಬೇಕು. ಮತ್ತು ಈಗ ಪ್ಯಾರೆಂಟ್ಸಿಗೆ ಕಣ್ಣು ಪ್ರಾಬ್ಲಮ್ ಇತ್ತು, ಗ್ಲಾಕೋಮಾ. ಈಗ ತಂದೆ ತಾಯಿಗೆ ಯಾರಿಗೆ ಗ್ಲಾಕೋಮಾ ಇದ್ದವರಿಗೆ ಅವರಿಗೆ ಒನ್ಸ್ ಇನ್ ಎವ್ರಿ 2 ಇಯರ್ಸ್ ಕಣ್ಣಿನ ಪ್ರೆಷರ್ ಚೆಕ್ ಮಾಡ್ತಾನೆ ಇರಬೇಕು ಗ್ಲಾಕೋಮಾ ಇದ್ದವರಿಗೆ. ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾರಿಗಾದ್ರೂ ಗ್ಲಾಕೋಮಾ ಇದ್ದರೆ, ಪ್ಯಾರೆಂಟ್ಸಿಗೆ ಇಲ್ಲದೆ ತಮ್ಮ ತಂಗಿ ಯಾರಿಗಾದರೂ ಗ್ಲಾಕೋಮಾ ಇದ್ದರೆ ಅವರಿಗೆ ಎವ್ರಿ 2 ಇಯರ್ಸ್. ಮತ್ತು ನಿಮಗೆ 60 ಆಗುವಾಗ ಅಗೇನ್ ಕ್ಯಾಟ್ರಾಕ್ಟಿಗೆಲ್ಲ ಟೆಸ್ಟ್. ಸೊ ಇದೆಲ್ಲ ಕೆಲವು ಮೈಲ್ ಸ್ಟೋನ್ಸ್ ನೀವು ಚೆಕ್ ಮಾಡಲೇಬೇಕು. ಇಲ್ಲದಿದ್ದರೆ ಐಡಿಯಲಿ ಇಯರ್ಲಿ ಒನ್ಸ್ ಮಾಡಿದರೆ ಬೆಸ್ಟ್.
ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಘಟಕ ಮತ್ತು ಯು ಚಾನಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತೊಮ್ಮೆ ಡಾಕ್ಟರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಮಾಡುವ. ಈಗ ನೀವು ಹೇಳಿದ್ರಿ ಡಯಾಬಿಟಿಕ್ ಇದ್ದವರು ಉಂಟು ಅಂತ ಗೊತ್ತಾದ ತಕ್ಷಣ ಕಣ್ಣು ಒಮ್ಮೆ ಪರೀಕ್ಷೆ ಮಾಡಬೇಕು ಅಂತ ಹೇಳ್ಕೊಂಡು, ಈಗ ಒಬ್ಬ ವ್ಯಕ್ತಿ ಕಣ್ಣು ಪರೀಕ್ಷೆ ಮಾಡ್ಕೊಂಡು ಬಂದು ಒಂದು ವಾರವೋ 15 ದಿವಸವೋ ಆಗಿರ್ತದೆ, ಆಮೇಲೆ ಅವರಿಗೆ ಡಯಾಬಿಟಿಕ್ ಉಂಟು ಅಂತ ಗೊತ್ತಾಗ್ತದೆ. ಆ ಒಂದು ಸಂದರ್ಭ ಬಂದಾವಾಗಲೂ ಪುನಃ ಅವ್ರು ಕಣ್ ಟೆಸ್ಟ್ ಮಾಡಬೇಕು. ಅದು ಡಿಪೆಂಡ್ಸ್ ಆನ್ ಅವ್ರು ಯಾವಾಗ ಟೆಸ್ಟ್ ಮಾಡಿ. ಈಗ ನೀವು ಒಂದು ವಾರ ಮೊದಲು ಖಾಲಿ ಕನ್ನಡಕ ಪವರ್ ಹೋಗಿ ಕೆಲವರು ಚೆಕ್ ಮಾಡ್ತಾರೆ, ಕೆಲವರು ಈಗ ಕ್ಯಾಂಪಿಗೆ ಹೋಗಿ ಇಲ್ಲ ಆಪ್ಟಿಕಲ್ ಶಾಪಿಗೆ ಹೋಗಿ ಅಲ್ಲಿ ಮಾಡುವಂಥ ಟೆಸ್ಟ್ ನಾವು ಖಾಲಿ ಕನ್ನಡಕ ಪವರ್ ಮಾತ್ರ ಚೆಕ್ ಮಾಡೋದು. ಈಗ ಕೆಲವು ಪೇಷಂಟ್ ಬರ್ತಾರೆ, ನಾವು ಒಂದು 2 ತಿಂಗಳ ಮೊದಲು ಕಂಟೆಸ್ಟ್ ಮಾಡಿದೆ ಅಂತ ಅವ್ರು ಕೇಳಿದರೆ ಯಾವುದೇ ಕ್ಯಾಂಪಿಗೆ ಹೋಗಿ ಅಲ್ಲಿ ಕನ್ನಡಕ ಪವರ್ ಮಾತ್ರ ಚೆಕ್ ಮಾಡಿರ್ತಾರೆ. ಸೊ ಅದು ಕಣ್ಣಿನ ಪರೀಕ್ಷೆ ಅಲ್ಲ, ಅದು ನೀವು ಕನ್ನಡಕದ ಪರೀಕ್ಷೆ ಮಾಡೋದು. ಸೊ ಕನ್ನಡಕ ಪವರ್ ಚೆಕ್ ಮಾಡೋದು ಬೇರೆ, ಕಣ್ಣಿನ ಪರೀಕ್ಷೆ ಮಾಡೋದು ಬೇರೆ. ಸೊ ನೀವು ಆಪ್ಟಿಕಲ್ಸ್ ಹೋದರೆ ಅವ್ರು ಬರೀ ನಿಮ್ಮ ಕನ್ನಡಕ ಪವರ್ ಚೆಕ್ ಮಾಡ್ತಾರೆ. ಇಲ್ಲ ಕ್ಯಾಂಪಿಗೆ ಹೋದ್ರೆ, ಈಗ ಹಳ್ಳಿಗೆಲ್ಲ ಹೋದರೆ ಅವ್ರು ಕ್ಯಾಂಪಿನಲ್ಲಿ ಕಣ್ಣು ಟೆಸ್ಟ್ ಮಾಡಿದ ಕೂಡಲೇ ನಮ್ಮದು ಕಣ್ ಟೆಸ್ಟ್ ಆಯ್ತು ಅಂತ ಹೇಳ್ತಾರೆ. ಸೊ ಅಲ್ಲಿ ನಾವು ಕನ್ನಡಕ ಉಂಟಾ ಇಲ್ವಾ, ಪೊರೆ ಉಂಟಾ ಇಲ್ವಾ ನೋಡೋದಷ್ಟೇ. ನೀವು ಈಗ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ನಿಮ್ಗೆ ಡ್ರಾಪ್ಸ್ ಹಾಕಿ ಕಣ್ಣಿದ ನರ ಫುಲ್ ನೋಡ್ತಾರೆ. ಸೊ ಅದು ನಿಮಗೆ ಕಂಪ್ಲೀಟ್ ಐ ಎಕ್ಸಾಮಿನೇಷನ್. ಸೊ ನೀವೀಗ 1 ವಾರ ಮೊದಲು ಐ ಎಕ್ಸಾಮಿನೇಷನ್ ಮಾಡಿದ್ರೆ ಮತ್ತೆ ನಿಮಗೆ ಡಯಾಬಿಟಿಕ್ ಅಂತ ಗೊತ್ತಾದರೂ ನೀವು ಮತ್ತೆ 1 ವರ್ಷ ಬಿಟ್ಟು ಹೋಗಿ ಮಾಡಿದ್ರು ಸಾಕು. ಯಾಕಂದರೆ ಅಲ್ಲಿ ನೀವು ಪೂರ್ತಿ ನರ ನೋಡಿ ಆಗಿದೆ. ಐ ಹಾಸ್ಪಿಟಲ್ ಮಾಡಿದ್ರೆ ನಿಮ್ಗಾಗ ನರ ಫುಲ್ ನೋಡಿ ಆಗಿದೆ. ಸೊ 1 ವಾರದಲ್ಲಿ ಏನು ಚೇಂಜಸ್ ಬರಲ್ಲ ಡಯಾಬಿಟಿಕ್ ಇಂದ. ಅದೇ ನೀವು ಅದೇ ಆಪ್ಟಿಕಲ್ಸ್ ಅಲ್ಲಿ ಕ್ಯಾಂಪಿನಲ್ಲೆಲ್ಲ ಹೋಗಿ ಟೆಸ್ಟ್ ಮಾಡಿದ್ರೆ ನೀವು ಕನ್ನಡಕ ಮಾತ್ರ ಆಗಿರ್ತದೆ. ಅಲ್ಲಿ ಡಯಾಬಿಟಿಕ್ ಅಂತ ಗೊತ್ತಾದ್ರೆ ಹಾಸ್ಪಿಟಲ್ಗೆ ಬಂದು ಕಂಪ್ಲೀಟ್ ಐ ಟೆಸ್ಟ್ ಮಾಡಲೇಬೇಕು, ಮಾಡುವಂಥದ್ದು ಅವಶ್ಯ. ಐ ಟೆಸ್ಟ್ ಹೇಳೋದು ನಿಮ್ದು ಕಣ್ಣಿದ ಪ್ರೆಷರ್, ಕನ್ನಡಕ, ಕಣ್ಣಿದ ನರ ಎಲ್ಲವೂ ಟೆಸ್ಟ್ ಮಾಡೋದು ಇಸ್ ಕಂಪ್ಲೀಟ್ ಐ ಟೆಸ್ಟ್. ನೀವು ಖಾಲಿ ಕನ್ನಡಕ ಪವರ್ ನೋಡಿದ್ರೆ ಅದನ್ನ ಐ ಟೆಸ್ಟ್ ಅಂತ ಕರಿಬಾರ್ದು, ಅದನ್ನ ಖಾಲಿ ನಿಮ್ ಕನ್ನಡಕ ಪವರ್ ಚೆಕ್ ಮಾಡಿದ್ರಿ ಅಂತ ಹೇಳ್ಬೇಕು ಅಷ್ಟೇ. ಸಾಮಾನ್ಯವಾಗಿ ನಾವು ಮಾಡುವ ತಪ್ಪಿನ ಬಗ್ಗೆ ಡಾಕ್ಟರ್ ವಿವರವಾಗಿ ಹೇಳಿದರು. ಕಣ್ಣಿನ ಪರೀಕ್ಷೆ ಬೇರೆ, ಕನ್ನಡಕದ ಪರೀಕ್ಷೆ ಬೇರೆ ಅಂತ ಹೇಳ್ಕೊಂಡು, ಕನ್ನಡಕ ಬೇರೆ. ಆದ್ದರಿಂದ ಅದೆರಡನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ಡಾಕ್ಟರ್, ನೀವು ಮಾತಾಡುವಾಗ ಹೇಳಿದ್ರಿ ಗ್ಲುಕೋಮಾ ಅಂತ. ಈ ಗ್ಲುಕೋಮಾ ಅಂತ ಹೇಳಿದ್ರೆ ಏನು? ಈಗ ನಮಗೆ ಮೈಯಲ್ಲಿ ಹೇಗೆ ಬಿ ಪಿ ಇರುತ್ತೆ ಅದೇ ರೀತಿ ಕಣ್ಣಿನ ಒಳಗೂ ಪ್ರೆಷರ್ ಇರ್ತದೆ. ಸೊ ಕಣ್ಣಿನ ಒಳಗೆ ಕಂಟಿನ್ಯೂಸ್ ಆಗಿ ನೀರು ಸೆಕ್ರೀಷನ್ ಆಗ್ತಾ ಇರುತ್ತೆ ಆ್ಯಂಡ್ ಅದರ ಡ್ರೈನೇಜ್ ಆಗ್ತಾ ಇರುತ್ತೆ. ಅದು ನಾರ್ಮಲ್ ಆಗಿ ಪ್ರೆಷರ್, ಈಗ ಬಿ ಪಿ, ಈಗ ಮೈಯಲ್ಲಿ ಹೇಗೆ ಎಲ್ರಿಗೂ ಪ್ರೆಷರ್ ಇರುತ್ತೆ ನಾರ್ಮಲ್, ಅದೇ ರೀತಿ ಕಣ್ಣಿನ ಒಳಗೂ ನಾರ್ಮಲ್ ಪ್ರೆಷರ್ ಅಂತ ಎಲ್ರಿಗೂ ಒಂದಿರುತ್ತೆ. ಸೊ ಅದು 20-22 ಒಳಗೆ ಇರುತ್ತೆ. ಸೊ ಅದೇ ಪ್ರೆಷರ್ ಜಾಸ್ತಿ ಆದರೆ ಅದನ್ನು ನಾವು ಗ್ಲಾಕೋಮಾ ಅಂತ ಕರೆಯೋದು. ಅದು ಹೇಗೆ ಗೊತ್ತಾಗ್ತದೆ? ಅದು ಈಗ ಗ್ಲಾಕೋಮಾನ ನಾವು ಕರೆಯೋದು ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂತೇಳಿ. ಸೊ ಗ್ಲಾಕೋಮಾ ಇದ್ದವರಿಗೆ ಕಣ್ಣಿನ ತೊಂದರೆ ಅಂತ ಗೊತ್ತೇ ಆಗಲ್ಲ. ಅಡ್ವಾನ್ಸ್ ಸ್ಟೇಜಿಗೆ ಹೋದ ನಂತರನೇ ಅವರಿಗೆ ಗ್ಲಾಕೋಮಾ ಇದೆ ಅಂತ ಗೊತ್ತಾಗೋದು. ಯಾಕೆಂದರೆ ಗ್ಲಾಕೋಮಾದಲ್ಲಿ ಈಗ ನಮಗೆ ಬಿ ಪಿ ಜಾಸ್ತಿ ಆದರೆ ತಲೆನೋವು ಬರೋದು, ಬೆವರು ಬರೋದು, ಅದೆಲ್ಲ ನಮ್ಗೆ ಸೈನ್ಸ್ ಗೊತ್ತಿರುತ್ತೆ. ಬಟ್ ಗ್ಲಾಕೋಮಾ ಪ್ರೆಷರ್ ಜಾಸ್ತಿ ಆದರೆ ನಿಮಗೆ ಕಣ್ಣಲ್ಲಿ ನೋವು ಇರಲ್ಲ, ಕಣ್ಣು ಕೆಂಪು ಆಗಲ್ಲ, ಯಾವ ರೀತಿ ಇರಿಟೇಷನ್ ಇರಲ್ಲ. ಆದರೆ ನಿಮ್ಮದು ಸೈಡ್ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈಗ ನಾವು ಈ ಕಣ್ಣು ಮುಚ್ಚಿ ಗ್ಲಾಕೋಮಾ ಪೇಷಂಟ್ಸಿಗೆ ಏನೋ ದೂರದ ನೋಡೋಕೆ ಹೇಳಿದ್ರು ಅವ್ರು ದೂರದಲ್ಲ ಓದ್ತಾರೆ, ಆದರೆ ಅವ್ರಿಗೆ ಸೈಡ್ ದೃಷ್ಟಿ ಬರಲ್ಲ. ಸೊ ಗ್ಲಾಕೋಮಾ ಇದ್ದವರಿಗೆ ಒಂದೇ ಕಂಪ್ಲೇಂಟ್ ಇರುತ್ತೆ, ನನಗೆ ಡ್ರೈವ್ ಮಾಡುವಾಗ ಪಕ್ಕದಲ್ಲಿ ಯಾರು ಓವರ್ಟೇಕ್ ಮಾಡಿದರೆ ಗೊತ್ತಾಗಲ್ಲ. ಯಾಕೆಂದರೆ ನಿಮಗೆ ಸೈಡ್ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದು ಕಮ್ಮಿ ಆಗಿ ಫೈನಲಿ ಸೆಂಟ್ರಿಗೆ ಬರುವಾಗ ಮಾತ್ರ ಪೇಷಂಟಿಗೆ ಗೊತ್ತಾಗುತ್ತೆ ಗ್ಲಾಕೋಮಾ ನನಗೆ ತೋರ್ತಾ ಇಲ್ಲ ಅಂತೇಳಿ. ಅಲ್ಲಿ ತನಕ ಕಂಪ್ಲೇಂಟೇ ಇರಲ್ಲ. ಅದರಿಂದ ನಾವು ಅದನ್ನು ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂತ ಕರೆಯೋದು. ಅದಕ್ಕೆ ಗ್ಲಾಕೋಮಾ ಇದ್ದವರಿಗೆ ನಾವು ಆಫ್ಟರ್ 40 ಇಯರ್ಲಿ ಒನ್ಸ್ ಚೆಕ್ ಮಾಡ್ಬೇಕಂತ ಹೇಳೋದು. ಅದಕ್ಕಿಂತ ಮೊದಲು ಕೂಡ ಬರುವ ಸಾಧ್ಯತೆ ಇರ್ತದೆ, ನೀವು ಇರುತ್ತೆ. ಸೊ ಅದಕ್ಕೆ ಈಗ ನಾ ಹೇಳಿದ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಗ್ಲಾಕೋಮಾ ಇದ್ದವರಿಗೆ, ಈಗ ತಂದೆ ತಾಯಿಗೆ ಗ್ಲಾಕೋಮಾ ಇದೆ ಅಂದಿದ್ರೆ ಮಕ್ಕಳಿಗೆ ಟಿಲ್ 2 ಇಯರ್ಸ್ ಒನ್ಸ್ ಚೆಕ್ ಮಾಡಲೇಬೇಕು ಕಂಪಲ್ಸರಿ. ಆಫ್ಟರ್ 40 ಮಕ್ಕಳು 40 ಕ್ರಾಸ್ ಆದ ನಂತರ ಇಯರ್ಲಿ ಒನ್ಸ್ ಚೆಕ್ ಮಾಡ್ತಾನೆ ಇರಬೇಕು. ಯಾಕೆಂದರೆ ಗ್ಲಾಕೋಮಾ ನಾವು ಹೇಗೆ ಚೆಕ್ ಮಾಡೋದಂದರೆ ಖಾಲಿ ಕಣ್ಣಿದ ಪ್ರೆಷರ್ ಅಲ್ಲ, ಕಣ್ಣಿದ ಪ್ರೆಷರ್ ಜೊತೆಗೆ ಇನ್ನೊಂದು ಫೀಲ್ಡ್ ಟೆಸ್ಟ್ ಅಂತಿದೆ.
ಸೊ ಫೀಲ್ಡ್ ಟೆಸ್ಟ್ ಮಾಡ್ತೇವೆ ಮತ್ತು OCT ಸ್ಕ್ಯಾನ್ ಮಾಡ್ತೇವೆ. ಇದೆಲ್ಲ ಹಿಡ್ಕೊಂಡು ನಾವು ಪೇಷಂಟಿಗೆ ಗ್ಲಾಕೋಮಾ ಉಂಟಾ ಇಲ್ಲವ ಅಂತ ಹೇಳೋದು. ಸೊ ಆ್ಯಂಡ್ ಗ್ಲಾಕೋಮಾ ಇದ್ದವರಿಗೆ ಈಗ ಪೊರೆ ತುಂಬ ಜಾಸ್ತಿ ಆದರೆ ನಾವು ಪೊರೆ ಆಪರೇಷನ್ ಮಾಡಿ ಸರಿ ಮಾಡ್ಬೋದು. ಹೇಳಿದಲ್ಲ, ನೀವು ಫೈನಲ್ ಸ್ಟೇಜಿಗೆ ಬಂದರು, ಮೆಚ್ಯೂರ್ ಕ್ಯಾಟ್ರಾಕ್ಟ್ ಆದರೂ ನಾವು ಆಪರೇಷನ್ ಮಾಡಿ ಅದನ್ನು ಸರಿ ಮಾಡ್ಬೋದು. ಆದರೆ ಗ್ಲಾಕೋಮಾದಲ್ಲಿ ಆದ ಡ್ಯಾಮೇಜ್ ಪರ್ಮನೆಂಟ್. ಅದು ಯಾವ ರೀತಿಯ ಆಪರೇಷನ್ ಏನು ಮಾಡಿದ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಸೊ ಅದನ್ನು ನಾವು ಕಂಡುಹಿಡಿಯೋದು ಬರೀ ಸ್ಕ್ರೀನಿಂಗಿಂದವೇ. ನಾವು ಈಗ ಪೇಷಂಟ್ ಬಂದು ಈಗ ಕೆಲವೊಮ್ಮೆ ಅವ್ರು ಕನ್ನಡಕ ಪವರಿಗನ್ನು ಚೆಕ್ ಮಾಡೋಕ್ಕೆ ಬಂದಿರ್ತಾರೆ. ನಾವು ಪೇಷಂಟ್ ನಿಮ್ಗೆ ಗ್ಲಾಕೋಮಾ ಉಂಟು ಅಂತ ಹೇಳಿದರೆ ಪೇಷಂಟ್ ನಂಬುವುದೇ ಇಲ್ಲ. ನಾವು ಬಂದದ್ದು ನಮ್ಗೇನು ತೊಂದರೆ ಇಲ್ಲ, ಡಾಕ್ಟರ್ ಗ್ಲಾಕೋಮಾ ಇದೆ ಅಂತ ಹೇಳ್ತಾರೆ ಅಂತೇಳಿ. ಆದರೆ ಅದೇ 2 ವರ್ಷ ಬಿಟ್ಟು ಸೈಡ್ ದೃಷ್ಟಿ ಎಲ್ಲ ಕಮ್ಮಿ ಆದ ನಂತರ ಬರೋರು ತುಂಬ ಜನ ಇದ್ದಾರೆ. ಯಾಕಂದರೆ ಇದು ಪೇಷಂಟ್ ಪ್ರಾಬ್ಲಮ್ ಅಲ್ಲ, ಪೇಷಂಟ್ಗೆ ಗೊತ್ತಾಗಲ್ಲ. ಅದು ಏನಾದರೂ ನೋವಿದ್ರೆ ಕೂಡಲೇ ಬರ್ತಾರೆ. ಬಟ್ ಇದು ಸೈಡ್ ದೃಷ್ಟಿ ಕಮ್ಮಿ ಆದದ್ದು ನಮ್ಗೆ ಗೊತ್ತಾಗಲ್ಲ. ಅದು ಒಂದೇ ದಿನ ಕಮ್ಮಿ ಆಗೋದಲ್ಲ, ವರ್ಷದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಇರೋದು ಪೇಷಂಟ್ ಡಿಫರೆನ್ಸ್ ಗೊತ್ತಾಗಲ್ಲ. ಆ್ಯಂಡ್ ಕೆಲವು ಪೇಷಂಟ್ಸ್ ನಾವೇನಂದರೆ ಗ್ಲಾಕೋಮಾಗೆ ಮೆಡಿಸಿನ್ ಕೊಟ್ಟಿರ್ತೇವೆ. ಈಗ BP ಮಾತ್ರೆ ಹೇಗೆ ಕೊಡೋದು ಅದೇ ರೀತಿ ಡ್ರಾಪ್ಸ್ ಒಮ್ಮೆ ಹಾಕಿದ ನಂತರ ಪರ್ಮನೆಂಟ್ ಹಾಕ್ತಾನೆ ಇರಬೇಕು. ಆ್ಯಂಡ್ ಗ್ಲಾಕೋಮಾ ಅಂತ ಐಡೆಂಟಿಫೈ ಮಾಡಿದ ನಂತರ ಎವ್ರಿ 3 ಇಲ್ಲ 4 ಮಂತ್ಸಿಗೊಮ್ಮೆ ಬಂದು ಪ್ರೆಷರ್ ಚೆಕ್ ಮಾಡ್ತಾನೆ ಇರಬೇಕು. ಗ್ಲಾಕೋಮಾ ಐಡೆಂಟಿಫೈ ಮಾಡಿ ಡ್ರಾಪ್ಸ್ ಹಾಕಿದ ನಂತರ ಬರೋದೇ ಇರೋದು ಆ ಥರ ಮಾಡೋಕ್ಕಿಲ್ಲ, ಚೆಕ್ ಮಾಡ್ತಾನೆ ಇರಬೇಕು. ಯಾಕಂದರೆ ಈಗ ನಾವೀಗ ಡ್ರಾಪ್ಸ್ ಕೊಡೋದು ಯಾಕಂದರೆ ಇದ್ದ ದೃಷ್ಟಿಯನ್ನು ಕಾಪಾಡೋಕ್ಕೋಸ್ಕರ ಕೊಡೋದು. ಕೆಲವು ಪೇಷಂಟ್ ನಾವು 1 ವರ್ಷ ಡ್ರಾಪ್ಸ್ ಹಾಕಿದೆ, ನಂಗೆ ಏನು ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂತ ನಿಲ್ಲಿಸುವವರು ಇದ್ದಾರೆ. ಸೊ ನಾವು ಕುಡಿದು ಡ್ರಾಪ್ಸ್ ಯಾಕಂದರೆ ಇದ್ದ ದೃಷ್ಟಿಯನ್ನು ಮೇಂಟೈನ್ ಮಾಡೋಕ್ಕೋಸ್ಕರ ಕೊಡೋಬಿಟ್ರೆ ಬರ್ಲಿಕ್ಕಲ್ಲ, ನಿಮಗೆ ಹೋದ ಡ್ಯಾಮೇಜ್ ಆದದ್ದು ಸರಿ ಮಾಡೋದಂತ ಆಗಲ್ಲ. ನಿಮಗೆ ಗ್ಲಾಕೋಮಾ ಸರ್ಜರಿ ಮಾಡಿದ್ರು ಅದನ್ನು ಸರಿ ಮಾಡೋಕ್ಕಾಗಲ್ಲ. ಇದ್ದ ದೃಷ್ಟಿಯನ್ನು ಲೈಫ್ ಲಾಂಗ್ ಮೇಂಟೈನ್ ಮಾಡೋಕ್ಕೋಸ್ಕರ ನಾವು ಡ್ರಾಪ್ಸ್ ಕೊಡೋದು. ಸೊ ಅದರಿಂದ ಗ್ಲಾಕೋಮಾದಲ್ಲಿ ನಿಮಗೆ ಫ್ಯಾಮಿಲಿ ಸ್ಕ್ರೀನಿಂಗ್ ಮೇಯ್ನ್. ಮನೆಯಲ್ಲಿ ಯಾರಿಗೂ ಒಬ್ಬರಿಗೆ ಗ್ಲಾಕೋಮಾ ಅಂತ ಗೊತ್ತಾದರೆ ಬೇರೆಯವರಿಗೆ ಬರೋ ರಿಸ್ಕ್ ತುಂಬ ಜಾಸ್ತಿ. ಸೊ ಅವರು ಖಂಡಿತ ಚೆಕ್ ಮಾಡ್ತಾನೆ ಇರಬೇಕು. ಆ್ಯಂಡ್ ಗ್ಲಾಕೋಮಾ ಅಂತ ಒಮ್ಮೆ ಐಡೆಂಟಿಫೈ ಆದ ನಂತರ ಅಂದ್ರೆ ಈಗ ಮನೆಯಲ್ಲಿ ನೀವು ಹೇಳಿದ್ರಿ ಒಬ್ಬರಿಗಿದ್ರೆ ಅಂತ ಹೇಳ್ಕೊಂಡು, ಇವಾಗ ಒಂದು ಸಣ್ಣ ಮಗು ಇದ್ರೆ ಕೂಡ ಅಷ್ಟು ಸಣ್ಣ ಏಜಲ್ಲೇ ಬರುವ ಸಾಧ್ಯತೆಗಳು ಇರ್ತದೆ. ಸಣ್ಣ ಮಕ್ಕಳಿಗೂ ಗ್ಲಾಕೋಮಾ ಬರುತ್ತೆ, ಬಟ್ ಅದು ಬೇರೆ ಇದೆ. ಈಗ ಗ್ಲಾಕೋಮಾದಲ್ಲಿ ತುಂಬ ವೆರೈಟೀಸ್ ಇದೆ. ಬಟ್ ಮಕ್ಕಳಿಗೂ ನಿಮ್ಗೆ ಈಗ ಸರ್ಟೆನ್ ಏಜ್, ಈಗ 10ನೇ ಕ್ಲಾಸ್ ಆದ ನಂತರ ಎಲ್ಲ ಇಯರ್ಲಿ ಒನ್ಸ್ ಅದೇ ಎವ್ರಿ ಸೆಕೆಂಡ್ ಇಯರ್ ಗ್ಲಾಕೋಮಾ ಸ್ಕ್ರೀನಿಂಗ್ ಮಾಡ್ತಾನೆ ಇರಬೇಕು. ಬಿಕಾಸ್ ಗ್ಲಾಕೋಮಾ ಎನಿ ಟೈಮ್ ಸ್ಟಾರ್ಟ್ ಆಗ್ಬೋದು ನಿಮಗೆ. ಈಗ ಗ್ಲಾಕೋಮಾ ಯೂಶಲಿ ಏಜ್ ಆದಂಥವ್ರಿಗೆ ಜಾಸ್ತಿ ಬರುತ್ತೆ, ಆದರೆ ಫ್ಯಾಮಿಲಿ ಹಿಸ್ಟ್ರಿ ಗ್ಲಾಕೋಮಾ ಇದ್ದವರಿಗೆ ಬೇಗ ಬರೋ ಚಾನ್ಸಸ್ಸು ಇರುತ್ತೆ. ಸೊ ಟಿಲ್ ದ ಏಜ್ ಆಫ್ 40 ಎವ್ರಿ 2 ಇಯರ್ಸ್ ನೀವು ಚೆಕ್ ಮಾಡ್ತಾನೆ ಇರಬೇಕು. ಒಮ್ಮೆ 40 ಆದ ನಂತರ ಗ್ಲಾಕೋಮಾ ಬರೋ ಚಾನ್ಸಸ್ ಇನ್ನೂ ಜಾಸ್ತಿ. ಸೊ ಎವ್ರಿ ಇಯರ್ ನೀವು ಚೆಕ್ ಮಾಡ್ತಾ ಇರಬೇಕು ಫ್ಯಾಮಿಲಿಯಲ್ಲಿ. ಯಾರಿಗದಿದ್ದರೆ, ಈಗ ನನ್ನ ತಂದೆಗಿದ್ದರೆ ನಾನು 40ವರೆಗೆ ಎವ್ರಿ 2 ಇಯರ್ಸ್ ಚೆಕ್ ಮಾಡ್ತಾ ಇರ್ತೇನೆ. ಆಫ್ಟರ್ 40 ಎವ್ರಿ ಇಯರ್ ಚೆಕ್ ಮಾಡ್ತಾ ಇರಬೇಕು. ಯಾಕಂದರೆ ಇದು ನಾವು ಅರ್ಲಿ ಸ್ಟೇಜಲ್ಲಿ ನಮ್ಗೆ ಗೊತ್ತಾದರೆ ನಿಮಗೆ ಅಲ್ಲೇ ನಾವು ಅದನ್ನು ಸ್ಟಾಪ್ ಮಾಡ್ಬೋದು. ಸೊ ಮೆಡಿಸಿನ್ ಹಾಕಿ ಅಲ್ಲೇ ಕಂಟ್ರೋಲ್ ಮಾಡ್ಬೋದು. ಸೊ ಇದನ್ನು ನಾವು ಗ್ಲಾಕೋಮಾ ಎಷ್ಟು ಅರ್ಲಿ ಐಡೆಂಟಿಫೈ ಮಾಡ್ತೇವೆ ಅಷ್ಟು ಬೆಟರ್, ಒಳ್ಳೆಯದು ಅಂತ ಹೇಳಿದ್ರೆ. ಇವಾಗ ಒಮ್ಮೆ ಗ್ಲಾಕೋಮಾ ಬಂದು ನಮಗೆ ಎಷ್ಟು ದೃಷ್ಟಿ ಹೋಗಿರ್ತದೆ ಅದನ್ನು ವಾಪಸ್ ತರಲಿಕ್ಕೆ ಆಗೋದಿಲ್ಲ, ಆದರೆ ಮುಂದೆ ಹೋಗುವಂತಹ ದೃಷ್ಟಿಯನ್ನು ತಡಿಬಹುದು ಅಂತ ಹೇಳ್ಕೊಂಡು, ಬಹುಶಃ ಇದು ಬಹಳ ಮುಖ್ಯವಾದಂಥ ವಿಚಾರ ಅಂತ ಅನ್ಕೊಳ್ತೇನೆ ನಾನು. ನೀವು ಸಹ ಹಾಗೇನೆ ಡಾಕ್ಟರ್ ಹೇಳಿದ್ರು ಮಾಡುವಂಥ ತಪ್ಪುಗಳನ್ನು, ಆ ಥರದ ತಪ್ಪುಗಳನ್ನು ನೀವು ಮಾಡ್ಲಿಕ್ಕೆ ಹೋಗಬೇಡಿ, ನನಗೆ ಕಾಣಿಸ್ತಾ ಉಂಟು ಇದಾಗಲಿಲ್ಲ ಅಂತ. ಮತ್ತೆ ಅರ್ಧ ಹೋದ ಮೇಲೆ ಬಂದರೆ ನಿಮಗೆ ಉಳಿದದಷ್ಟೇ ಮಾತ್ರ ಸಿಗ್ತದೆ, ಬಿಟ್ಟರೆ ಮತ್ತೆ ಹೋದ ದೃಷ್ಟಿಯನ್ನು ತರಲಿಕ್ಕೆ ಆಗೋದಿಲ್ಲ ಅಂತ. ಈ ಗ್ಲಾಕೋಮಾ ಹೇಳುವಾಗ ಇನ್ನೊಂದು, ಈಗ ನೀವು ಹೇಳಿದ್ರಿ ವರ್ಷಕ್ಕೊಮ್ಮೆ ಒಂದು ಸಲ ಕಣ್ಣಿನ ಪರೀಕ್ಷೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ನೀವು ಹೇಳಿದ್ರಿ ಈ ಮಾತನ್ನು. ಈಗ ವರ್ಷಕ್ಕೊಮ್ಮೆ ನಾವು ಕಣ್ ಟೆಸ್ಟ್ ಮಾಡ್ಲಿಕ್ಕೆ, ಅವನಿಗೆ ಕಣ್ಣಿನ ಸಮಸ್ಯೆ ಇರಲಿ ಇಲ್ಲದೆ ಇರಲಿ, ಬಂದಾವಾಗ ಆ ವ್ಯಕ್ತಿಗೆ ಗ್ಲಾಕೋಮಾ ಇದ್ದರೆ ಗೊತ್ತಾಗ್ತದ? ಅದೇ ಗ್ಲಾಕೋಮಾ ಇದ್ದರೆ ಈಗ ಅರ್ಲಿ ಸ್ಟೇಜಲ್ಲಿ ಇದ್ದರೆ ನಾವು ಪೇಷಂಟಿಗೆ ತೋರಿಸ್ತೇವೆ, ಪ್ರೆಷರ್ ಜಾಸ್ತಿ ಇದೆ ಅಂತ ತೋರಿಸ್ತೇವೆ. ಮತ್ತು ಫೀಲ್ಡ್ ಟೆಸ್ಟ್ ಮಾಡುವಾಗ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಈಗ ವರ್ಷಕ್ಕೆ ಒಮ್ಮೆ ಟೆಸ್ಟ್ ಮಾಡುವಾಗ ಈ ಟೆಸ್ಟ್ ಕೂಡ ಅದರೊಳಗೆ ಸೇರಿ ಮಾಡ್ತೇವೆ. ಈಗ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಗ್ಲಾಕೋಮಾ ಇದ್ದವರಿಗೆ ಇದೆಲ್ಲ ಟೆಸ್ಟ್ ಮಾಡ್ತೇವೆ. ಇಲ್ಲದಿದ್ದೇವೆ ನಾವು ಯೂಶಲಿ ನಾವು ಕಣ್ಣಿನ ನರ ಡೈರೆಕ್ಟ್ ಆಗಿ ನೋಡ್ತೇವೆ. ನರ ನೋಡುವಾಗ ಅದರಲ್ಲಿ ಒಂದು ಕಪ್ಪಿಂಗ್ ಅಂತೇಳಿ ಒಂದು ಇದಿದೆ. ಸೊ ಅದಿದ್ದವರಿಗೆ ನಾವು ಮತ್ತೆ ಬೇರೆ ಟೆಸ್ಟ್ ಮಾಡ್ತೇವೆ. ಮತ್ತೆ ಕಣ್ಣಿನ ಪ್ರೆಷರ್ ಎಲ್ಲ ಜಾಸ್ತಿ ಇದ್ದವರಿಗೆ ನಾವು ಬೇರೆ ಟೆಸ್ಟ್ ಎಲ್ಲ ಮಾಡ್ತೇವೆ. ಇಲ್ಲದಿದ್ರೆ ಯೂಶಲಿ ನಾವು ಕಣ್ಣಿನ ನರವು ಮತ್ತೆ ಪ್ರೆಷರ್ ನೋಡ್ತೇವೆ. ಅದು ನಾರ್ಮಲ್ ಇದ್ರೆ ಅವಾಗ ಗೊತ್ತಾಗ್ತದೆ. ಈಗ ವರ್ಷಕ್ಕೊಮ್ಮೆ ನೀವು ಗ್ಲೋಕೋಮಾದ ಹಿಸ್ಟ್ರಿ ಇಲ್ಲದ ವ್ಯಕ್ತಿಗೆ, ಅಂದ್ರೆ ಆ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದ ವ್ಯಕ್ತಿಗೆ ಮಾಡುವಾಗ ಸಹ ಅದರಲ್ಲಿ ಗ್ಲೋಕೋಮಾ ಉಂಟು ಇಲ್ಲ ಅಂತ ಹೇಳುವ ಒಂದು ಗೊತ್ತಾಗ್ತದೆ. ಅದ್ರ ಮೇಲೆ ಉಳಿದ ಬೇರೆ ಅದಕ್ಕೆ ಫೀಲ್ಡ್ ಟೆಸ್ಟ್ ಮತ್ತೆ ನರ ನೋಡುವಾಗ ಅದೆರಡರಲ್ಲಿ ಏನೋ ವ್ಯತ್ಯಾಸ ಇದ್ರೆ ನಾವು ಮತ್ತೆ ಗ್ಲೋಕೋಮಾಗೆ ಫುಲ್ ಟೆಸ್ಟ್ ಎಲ್ಲ ಟೆಸ್ಟ್ ಮಾಡಿ ನೋಡ್ತೇವೆ. ಅದೆರಡು ನಾರ್ಮಲ್ ಇದ್ರೆ ಮತ್ತೆ ನೆಕ್ಸ್ಟ್ ಇಯರ್ ಇನ್ನೊಮ್ಮೆ ಹಾಗೆ ನೋಡ್ತಾ ಇರ್ತೇವೆ. ಯಾವಾಗ ಪ್ರೆಷರ್ ಬಾರ್ಡರ್ ಲೈನ್ ಎಲ್ಲ ಜಾಸ್ತಿ ಇದೆ, ಇಲ್ಲ ನರ ಡ್ಯಾಮೇಜ್ ಜಾಸ್ತಿ ಇದೆ ಅಂತ ಗೊತ್ತಾದ್ರೆ ಆ ಟೈಮಿಗೆ ನಾವು ಫೀಲ್ಡ್ ಟೆಸ್ಟ್ ಮಾಡಿ
ಯಾವ ಸ್ಟೇಜಲ್ಲಿದ್ದಾರೆ ಎಲ್ಲ ನೋಡಿ ಮತ್ತೆ ಅದಕ್ಕೆ ಸರಿಯಾಗಿ ಡ್ರಾಪ್ಸ್ ಕೊಡ್ತಾ ಇರ್ತಾರೆ. ಹಾಗೆ ವೀಕ್ಷಕರೇ, ಅದರಿಂದ ಹೇಳೋದು ಯಾವುದು ಬರುವುದಕ್ಕಿಂತ ಮೊದಲೇ ನಾವು ಮುನ್ನೆಚ್ಚರಿಕೆಯನ್ನು ತಗೊಂಡಾಗ ಬರುವುದನ್ನು ತಪ್ಪಿಸ್ಬೋದು ಅಂತ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತಾ, ಈ ಡಯಾಬೆಟಿಕ್ ರೆಟಿನೋಪತಿ ಅಂತ ಹೇಳಿದ್ರೆ ಏನು ಡಾಕ್ಟ್ರೆ? ಈಗ ಸಕ್ಕರೆ ಈಗ ಇಂಡಿಯಾದಲ್ಲಿ ಜಾಸ್ತಿ ಇದೆ, ಇಲ್ಲ ಆಲ್ಮೋಸ್ಟ್ 2ರಲ್ಲಿ ಒಬ್ಬರಿಗೆ ಇದೆ ಶುಗರ್. ಸೊ ಶುಗರ್ ಇದ್ದವರಿಗೆ ಕಣ್ಣಿನ ನರದಲ್ಲಿ ಬ್ಲೀಡಿಂಗ್ ಆಗುವ ಚಾನ್ಸಸ್ ಇರುತ್ತೆ, ಕಣ್ಣಿನ ನರದ ಒಳಗೆ ಸ್ವೆಲ್ಲಿಂಗ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಇದು ಡಯಾಬಿಟಿಕ್, ಅದಕ್ಕೋಸ್ಕರ ಡಯಾಬಿಟಿಕ್ ಇದ್ದವರಿಗೆ ನಾವು ಇಯರ್ಲಿ ಒನ್ಸ್ ಚೆಕ್ ಮಾಡ್ತಾನೆ ಇರಬೇಕು. ಕೆಲವರು ಏನು ಹೇಳ್ತಾರೆ, ನಂಗೆ ಏನು ದೃಷ್ಟಿ ದೋಷ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಆದರೆ ನಮಗೆ ಡಯಾಬಿಟಿಕ್ ಅಡ್ವಾನ್ಸ್ ಸ್ಟೇಜಿಗೆ ಹೋದ ನಂತರನೇ ಆ ಪ್ರಾಬ್ಲಮ್ಸ್ ಪೇಷಂಟಿಗೆ ಗೊತ್ತಾಗೋದು. ಸೊ ಅರ್ಲಿ ಸ್ಟೇಜ್ ಅಂದರೆ ನಾವು ಈಗ ಸೈಡಲ್ಲೆಲ್ಲ ಸ್ವಲ್ಪ ಬ್ಲೀಡಿಂಗ್ ಇದ್ದರೆ ಅದನ್ನು ನಾವು ಶುಗರ್ ಕಂಟ್ರೋಲಲ್ಲಿ ಇಲ್ಲಾಂದರೆ ಡ್ರಾಪ್ಸ್ನಲ್ಲೇ ಕಂಟ್ರೋಲ್ ಮಾಡ್ತೇವೆ. ಅದೇ ರೆಟಿನಾ ಇನ್ನೂ ಡ್ಯಾಮೇಜ್ ಆದರೆ ಮತ್ತೆ ನಾವು ಅದಕ್ಕೆ ಇಂಜೆಕ್ಷನ್ ಕೊಡೋದು, ಲೇಸರ್ ಕೊಡೋದೆಲ್ಲ ಮಾಡಬೇಕಾಗತ್ತೆ. ಸೊ ಅದರಿಂದ ಇಯರ್ಲಿ ಒನ್ಸ್ ನಾವು ಅರ್ಲಿ ಸ್ಟೇಜಿಗೆ ಆದಷ್ಟು ಡಯಾಗ್ನೋಸ್ ಮಾಡಿ ಅದನ್ನು ಮೇಂಟೈನ್ ಮಾಡೋಕ್ಕೆ ನೋಡ್ತೇವೆ. ಸೊ ಡಯಾಬಿಟಿಕ್ ಮತ್ತು ಹೈಪರ್ ಟೆನ್ಷನ್ ಇದ್ದವರು ಇಯರ್ಲಿ ಒನ್ಸ್ ಕಂಪಲ್ಸರಿ ಮಾಡಲೇಬೇಕು. ಪ್ರಾಬ್ಲಮ್ ಉಂಟಾ ಇಲ್ಲದಿದ್ದು ಇಯರ್ಲಿ ಒನ್ಸ್ ಟೆಸ್ಟ್ ಮಾಡ್ತಾನೆ ಇರಬೇಕು. ಅದೇ ನರದ ತೊಂದರೆ ಉಂಟಂತ ಐಡೆಂಟಿಫೈ ಮಾಡಿದ ನಂತರ ಅದರ ಯಾವ ಸ್ಟೇಜಲ್ಲಿ ಉಂಟಂತ ನೋಡಿ ನಾವು ಬೇಗ ಬರೋಕ್ಕೆ ಹೇಳ್ತೇವೆ. ಈಗ ಆಲ್ರೆಡಿ ಸ್ವಲ್ಪ ಡ್ಯಾಮೇಜ್ ಆದವರಿಗೆ ನಾವು 3 ತಿಂಗಳಿಗೊಮ್ಮೆ ಕರಿತೇವೆ, ಯಾಕಂದರೆ ಅದು ಮಾನಿಟರ್ ಮಾಡೋಕ್ಕೆ. ನರ ಇನ್ನೂ ಡ್ಯಾಮೇಜ್ ಜಾಸ್ತಿ ಆದರೆ ನಾವು ಲೇಸರ್ ಮಾಡ್ತೇವೆ. ಅದು ಹಾಗೆ ಮೇಂಟೈನ್ ಆಗಿದ್ದರೆ ಅದನ್ನು ಮತ್ತೆ ಮುಂದೆ ಆಗ್ತಾ ಹೋಗುತ್ತೆ. ಬಟ್ ಅದಕ್ಕೆ ಮೇನ್ ಫಸ್ಟ್ ಟ್ರೀಟ್ಮೆಂಟ್ ಶುಗರ್ ಕಂಟ್ರೋಲ್ ಇರಲೇಬೇಕು. ಕೆಲವರು ನರದಕ್ಕೆ ಇಂಜೆಕ್ಷನ್ ತೊಗೊಳ್ತಾರೆ, ಲೇಸರ್ ಮಾಡ್ತಾರೆ, ಇಲ್ಲಿ ಶುಗರ್ 300-400 ಇಟ್ಕೊಳ್ತಾರೆ. ಮತ್ತೆ ನನಗೆ 4 ಸಲ ಇಂಜೆಕ್ಷನ್ ಬಿಟ್ಟರೆ 5 ಸಲ ಇಂಜೆಕ್ಷನ್ ಬಿಟ್ಟರೆ ಆದರೂ ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಶುಗರ್ ಕಂಟ್ರೋಲ್ ಇಲ್ಲದಿದ್ದರೆ ನಾವು ಅಲ್ಲಿ ಎಷ್ಟೇ ಟ್ರೀಟ್ಮೆಂಟ್ ಮಾಡಿದ್ರು ಯೂಸ್ ಇಲ್ಲ. ಬಿಕಾಸ್ ಒಂದು ಜಾಗ ನಾವು ಬ್ಲೀಡಿಂಗ್ ಕಂಟ್ರೋಲ್ ಮಾಡಿದ್ರೆ ಇನ್ನೊಂದು ಜಾಗ ಬ್ಲೀಡಿಂಗ್ ಆಗ್ತಾ ಇದೆ. ಸೊ ಫಸ್ಟ್ ಟ್ರೀಟ್ಮೆಂಟ್ ನಿಮ್ಮದು ಶುಗರ್ ಕಂಟ್ರೋಲ್ ಇರಲೇಬೇಕು ಆ್ಯಂಡ್ ರೆಗ್ಯುಲರ್ ಫಾಲೋ ಅಪ್. ಸೊ ಹೀಗೆ ಮಾಡಿದರೆ ನಾವು ನಿಮ್ಮದು ರೆಟಿನಾನು ಲೈಫ್ ಲಾಂಗ್ ಮೇಂಟೈನ್ ಹಾಗೆ ಮಾಡ್ಕೊಂಡು ಹೋಗ್ಬೋದು. ಇನ್ನು ಮುಂದಿನ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಇನ್ನು ಶುರುವಾಗ್ತದೆ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಕೋಳಿ ಕಣ್ಣು ಅಥವಾ ಕೆಂಪಾಗುವಂಥದ್ದು ಕಣ್ಣು. ಇದು ಯಾಕೆ ಬರ್ತದೆ, ಇದರಿಂದ ಏನಾಗ್ತದೆ ಅಂತ ಹೇಳ್ಕೊಂಡು? ಕಂಜಂಕ್ಟಿವೈಟಿಸ್ ಅಂತಿರ್ತೇವೆ. ಬೇರೆ ಕೋಳಿ ಕಣ್ಣು, ಮಡ್ರಾಸ್ ಐ ಫ್ಲೂ ಎಲ್ಲವೂ ಒಂದೇ. ಕಣ್ಣಿಗಾಗುವಂಥ ಇನ್ಫೆಕ್ಷನ್ ಮೇಯ್ನ್ ಆಗಿ ಈ ಟೈಮಿಗೆ ಆಗೋದಂದ್ರೆ ಚೇಂಜ್ ಆಫ್ ವೆದರ್. ಈಗ ವೆದರ್ ಚೇಂಜ್ ಆಗುವಾಗ ನಮಗೆ ವೈರಲ್ ಇನ್ಫೆಕ್ಷನ್ ಆಗುತ್ತೆ, ಜ್ವರ ಶೀತ ಇರುತ್ತೆ. ಅದೇ ರೀತಿ ಇನ್ಫೆಕ್ಷನ್ ಕಣ್ಣಿಗೂ ಬರುತ್ತೆ. ಸೊ ಕಣ್ಣಿಗೆ ಬರುವಾಗ ಅದನ್ನು ಕಂಜಂಕ್ಟಿವೈಟಿಸ್ ಇರುತ್ತೆ. ಸೊ ನಾರ್ಮಲ್ ಆಗಿ ನಮಗೆ ಮೈಗೆ ಜ್ವರ ಶೀತ ಬರುವಂಥ ಇನ್ಫೆಕ್ಷನ್ನೇ ಅದು. ಸೊ ಮತ್ತೆ ಧೂಳಿಗೆಲ್ಲ ಜಾಸ್ತಿ ಹೋದವರಿಗೆ ಬರುತ್ತೆ. ಸೊ ಅದೆಲ್ಲ ಇನ್ಫೆಕ್ಷನ್. ಅದರದ್ದು ಮೇನ್ ಲಕ್ಷಣ ಅಂದರೆ ಕಣ್ಣು ಕೆಂಪಾಗೋದು, ಕಣ್ಣಲ್ಲಿ ನೀರು ಬರೋದು, ಬೆಳಿಗ್ಗೆ ಎದ್ದೊಳಗೆ ಕಣ್ಣು ಅಂಟ್ಕೊಂಡಿರೋದು, ಹಿಕ್ ಬರೋ ಥರ ಕಂಜಂಕ್ಟಿವೈಟಿಸ್. ಸೊ ಅದನ್ನು ನಾವು ಡ್ರಾಪ್ಸಿನ ಮೂಲಕ ಸರಿ ಮಾಡೋದು. ಅದೇ ಅಂದರೆ ಡ್ರಾಪ್ಸಲ್ಲಿ ಸ್ವಲ್ಪ ಟೈಮ್ ಬೇಕು ನಿಮಗೆ, ಒಂದು 3-4 ಡೇಸ್, ಕೆಲವರಿಗೆ 1 ವಾರವೂ ಬೇಕಾಗುತ್ತೆ. ಇದರದ್ದು ಒಂದು ಪ್ರಾಬ್ಲಮ್ ಅಂದರೆ ಮನೇಲಿ ಒಬ್ರಿಗೆ ಕಮ್ಮಿ ಆಗೋಗ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಯಾಕಂದರೆ ಈಸಿಲಿ ಟ್ರಾನ್ಸ್ಫರಬಲ್ ಇತ್ತು. ಕೆಲವರಿಗೆ ಒಂದು ಇದಿರುತ್ತೆ, ಒಬ್ಬರಿಂದ ಒಬ್ಬರು ನೋಡಿದರೆ ಸ್ಪ್ರೆಡ್ ಆಗುತ್ತೆ ಅಂತ. ಇದು ನೋಡಿದ್ರಿಂದ ಹರಡುವಂಥದ್ದಲ್ಲ, ಬಟ್ ನಿಮ್ಮ ಕಣ್ಣಿಗೆ ಕಾಂಟ್ಯಾಕ್ಟ್ ಬಂದದ್ದು. ಈಗ ನಿಮ್ಮ ಟವಲ್ ಆಗಲಿ, ಬೆಡ್ಶೀಟ್, ಪಿಲ್ಲೋ ಇದನ್ನು ಬೇರೆ ಯಾರಾದರೂ ಯೂಸ್ ಮಾಡಿದರೆ ಖಂಡಿತ ಸ್ಪ್ರೆಡ್ ಆಗುತ್ತೆ. ಮತ್ತು ಯೂಶಲಿ ಮಕ್ಳಿಗೆ ಬಂದ ನಂತರ ಪ್ಯಾರೆಂಟ್ಸಿಗೆ ಬರುತ್ತೆ. ಯಾಕಂದರೆ ಪ್ಯಾರೆಂಟ್ಸ್ ಡ್ರಾಪ್ಸ್ ಹಾಕ್ತಾರೆ, ಡ್ರಾಪ್ಸ್ ಹಾಕಿದ್ರೆ ಕೈ ವಾಶ್ ಮಾಡಲ್ಲ. ಸೊ ಮಕ್ಳಿಗೆ ಕಣ್ ಟಚ್ ಮಾಡಿರ್ತಾರೆ, ಅದರ ಮತ್ತೆ ಅವ್ರ ಕಣ್ ತಿಕ್ಕೊಳ್ಳುವಾಗ ಸ್ಪ್ರೆಡ್ ಆಗುವಂಥದ್ದು. ಸೊ ಡ್ರಾಪ್ಸ್ ಹಾಕಿದ ನಂತರವು ಪ್ಯಾರೆಂಟ್ಸ್ ಮೇಕ್ ಶೂರ್ ಕೈ ಚೆನ್ನಾಗಿ ವಾಶ್ ಮಾಡಬೇಕು. ಮತ್ತೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬಾರ್ದು. ಯೂಶಲಿ ಮಕ್ಕಳಿಗೆ ಬರೋದು ಸ್ಕೂಲಿಂದ. ಯಾಕಂದ್ರೆ ಕೆಂಪು ಕಣ್ಣಿದ್ರು ಸ್ಕೂಲಿಗೆ ಕಳ್ಸಾರೆ, ಅಲ್ಲಿ ಸ್ಕೂಲಲ್ಲಿ ಅವರು ಪೆನ್ಸಿಲ್ ಎಲ್ಲ ಆಚೆ ಯೂಸ್ ಮಾಡುವಾಗ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಐಸೋಲೇಟ್ ಮಾಡಿ, ಲೈಕ್ ಒಟ್ಟಿಗೆ ಕುತ್ಕೊಳ್ಬೋದಾದಲ್ಲ, ಬಟ್ ಯೂಸ್ ಮಾಡಿದ ಥಿಂಗ್ಸ್ ಅನ್ನು ಬೇರೆ ಯಾರು ಯೂಸ್ ಮಾಡಬಾರ್ದು. ಮತ್ತೆ ನಾವು ಐಡಿಯಲಿ ಕೆಲವರಿಗೆ ಕನ್ನಡಕ ಹಾಕೊಳ್ಳೋಕೆ ಹೇಳ್ತೇವೆ, ಯಾಕಂದ್ರೆ ಇರಿಟೇಷನ್ ಇರುತ್ತೆ ಕಂಟಿನ್ಯೂಸ್. ಸೊ ಈಗ ನನಗೆ ಕಂಜಂಕ್ಟಿವೈಟಿಸ್ ಇದ್ದರೆ ನಾನು ಕಣ್ ತಿಕ್ತಾ ಇರ್ತೇನೆ. ಸೊ ನಾನು ಕಣ್ ತಿಕ್ಕಿ ಟಿವಿ ರಿಮೋಟ್ ಯೂಸ್ ಮಾಡಿದೆ, ಮತ್ತೆ ಬೇರೆ ಆ ರಿಮೋಟ್ ಯೂಸ್ ಮಾಡಿ ಕಣ್ಣು ಮುಟ್ಟಿದ್ರೆ ಸ್ಪ್ರೆಡ್ ಆಗುತ್ತೆ. ಸೊ ಅದರಿಂದ ನಾವು ಅವರಿಗೆ ಕನ್ನಡಕ ಹಾಕೊಳ್ಳೋಕೆ ಹೇಳು, ಸೊ ದಟ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡದೇ ಇರೋ ಥರ. ಅದರ್ವೈಸ್ ಯೂಶಲಿ 1 ವಾರದಲ್ಲಿ ಅವರು ಕಂಪ್ಲೀಟಾಗಿ ರಿಕವರ್ ಆಗುತ್ತೆ. ಅದರ ನಂತರ ರೊಟೀನ್ ಆಕ್ಟಿವಿಟೀಸ್. ಇದಕ್ಕೆ ನಾವು ತುಂಬ ಮನೆ ಮದ್ದುಗಳನ್ನು ಮಾಡ್ತೇವೆ. ಏನು ಹೇಳಿದ್ರೆ, ಕೊತ್ತಂಬರಿಯನ್ನು ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಅದನ್ನು ಸೋಸಿ, ಬೆಳಿಗ್ಗೆ ಕಣ್ಣು ನೀವು ಹೇಳಿದಾಗೆ ಕ್ಲೋಸ್ ಆಗಿರ್ತದೆ, ಅದನ್ನು ಈ ಕಾಟನಲ್ಲೇನೋ ಡಿಪ್ ಮಾಡಿ ಅದರ ಮೇಲೆ ಹೀಗೆ ಇಟ್ಟು ಮತ್ತೆ ಮೇಲೆ ಬಿಡಿಸುವಂಥದ್ದು ಇದನ್ನು ಮಾಡ್ತೇವೆ. ಇನ್ನು ದನದ ಹಾಲಾಗಿರ್ಬೋದು, ಎದೆ ಹಾಲಾಗಿರ್ಬೋದು, ಅದನ್ನು ಹಾಕುವಂಥದ್ದಾಗಿರ್ಬೋದು, ಇದೆಲ್ಲವನ್ನು ಸರ್ವೇ ಸಾಮಾನ್ಯವಾಗಿ ಮಾಡ್ತಾರೆ. ಅಂತ ಹೇಳಿದ ತಕ್ಷಣ ಇಲ್ಲ 3 ದಿವಸ ನೀನು ಎದೆ ಹಾಲು ಹಾಕು, ಇಲ್ಲಾಂದರೆ ಕೊತ್ತಂಬರಿ ನೀರು ಹಾಕು, ರೋಸ್ ವಾಟರ್ ಹಾಕು, ಇದರಿಂದ ಗುಣ ಆಗ್ತದೆ ಅಂತ ಹೇಳ್ತಾರೆ. ಇದು ಎಷ್ಟು ಸರಿ, ಎಷ್ಟು ತಪ್ಪು? ಈಗ ಆ್ಯಕ್ಚುಲಿ ಹಾಲಲ್ಲೆಲ್ಲ ನಿಮಗೆ
ನಾರ್ಮಲ್ ಆಗಿ ಸ್ವಲ್ಪ ಬ್ಯಾಕ್ಟೀರಿಯಾ ಎಲ್ಲ ಇರುತ್ತೆ. ನೀವು ಅದನ್ನ ಈಗ ಕಣ್ಣಿಗೆ ಹಾಕಿದರೆ ಆಲ್ರೆಡಿ ಇನ್ಫೆಕ್ಷನ್ ಇರುವ ಕಣ್ಣಿಗೆ ನೀವು ಹಾಲು ಹಾಕಿದರೆ ಮತ್ತೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ಆ ಥರದ್ದು ಯಾವುದು ಕಣ್ಣಿಗೆ ಹಾಕಬಾರ್ದು. ಬೆಳಿಗ್ಗೆ ಎದ್ದೇಳುವಾಗ ಕಣ್ಣು ಅಂಟ್ಕೊಂಡಿದ್ರೆ ಅದಕ್ಕೆ ನೀವು ನೀರು ಹಾಕಿ ಬಿಡಿಸ್ಬಾರ್ದು. ಬಟ್ಟೆ ಚಂಡಿ ಮಾಡಿ ಹಿಕ್ಕನ್ನು ಮಾತ್ರ ಕ್ಲೀನ್ ಮಾಡಬೇಕು. ಅದು ಬಿಟ್ಟು ನೀವು ರೋಸ್ ವಾಟರ್ ಹಾಲು ಹಾಕೋದು ಅದು ಯಾವುದು ಕಣ್ಣು ಒಳಗೆ ಹಾಕಿಲ್ಲ, ಬರೀ ಡ್ರಾಪ್ಸ್ ಮಾತ್ರ ಹಾಕುವಂಥದ್ದು. ಅದರಿಂದ ಇದು ಈ ಚಂಡಿ ಬಟ್ಟೆಯಲ್ಲಿ ಒರೆಸಿದ್ರೆ ಸಾಕು. ಆ್ಯಂಡ್ ಆ ಬಟ್ಟೆನ ಬೇರೆ ಯಾರು ಯೂಸ್ ಮಾಡದೇ ಇರ್ತಾರೋ ನೋಡ್ಕೊಂಡು ಯೂಸ್ ಮಾಡದೇ ಇರುವಂಥದ್ದು. ಇದು ಸರ್ವೇ ಸಾಮಾನ್ಯವಾಗುವಂತಹ ತಪ್ಪುಗಳು, ಅದನ್ನು ಮಾಡಬಾರ್ದು ಅಂತ ಹೇಳಿದ್ರು. ಬಹುಶಃ ಗೊತ್ತಿರ್ತದೆ ನಮಗೆ ಇದನ್ನೆಲ್ಲ ಮಾಡಬಾರ್ದು, ಡ್ರಾಪ್ಸೇ ಹಾಕಬೇಕು ಅಂತ ಗೊತ್ತಿದ್ರು ಪುನಃ ಏನಂತ ಹೇಳಿದರೆ ಕೆಲವೊಮ್ಮೆ ನಮಗೆ ನಾವೇ ಡಾಕ್ಟರ್ ಆಗೋದು ಅಂತ ಹೇಳ್ಕೊಳ್ತೇವಲ್ಲ, ಆ ತಪ್ಪುಗಳನ್ನು ಮಾಡ್ತೇವೆ. ಮಾಡಬೇಡಿ. ಯಾಕೆ ಹೇಳಿದರೆ ಇನ್ನು ಈ ವೆದರ್ ಚೇಂಜ್ ಆದಾಗ ಸರ್ವೇ ಸಾಮಾನ್ಯವಾಗಿ ಬರ್ತದೆ. ಮಕ್ಕಳಿಗೆ ಬಂದರೆ ಹೇಳಿದ್ರು ಡಾಕ್ಟ್ರು, ಶಾಲೆಯಲ್ಲಿ ಕೂಡ ಹೇಳಿರ್ತಾರೆ ಕಳಿಸ್ಬೇಡಿ ಸ್ಕೂಲಿಗೆ ಅಂತ ಹೇಳ್ಕೊಂಡು, ಆದರೂ ಕೂಡ ನಾವು ಕಳಿಸ್ತೇವೆ. ಯಾಕೆಂದರೆ 100ಕ್ಕೆ 100 ಬರಬೇಕಲ್ವ, ಅದಕ್ಕೆ ಆ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತಾ, ಇನ್ನೀಗ ಈ ಕಣ್ಣುಗಳಿಗೆ ಈ ಕೆಲವೊಂದಷ್ಟು ಕೆಲಸ ಮಾಡುವವರಿಗೆ ಈಗ ಕ್ಲೀನಿಂಗ್ ಮಾಡುವವರಿಗೆ ಫಿನೈಲ್ ಹೋಗುವಂಥದ್ದಾಗಿರ್ಬೋದು, ವೆಲ್ಡಿಂಗ್ ಮಾಡುವವರಿಗೆ ಅದರ ಸ್ಪಾರ್ಕಲ್ ಹೋಗುವಂಥದ್ದಾಗಿರ್ಬೋದು, ಇನ್ನು ಕೆಲವೊಂದು ಸೂಕ್ಷ್ಮ ಕೆಲಸಗಳನ್ನು ಮಾಡ್ತಾರೆ. ಏನು ಚಿನ್ನದ ಕೆಲಸ ಮಾಡುವವರು ಕೂಡ ಏನೋ ಬೆಳ್ಳಿ ಕೆಲಸ ಆ ಥರದ್ದೆಲ್ಲ ಮಾಡೋರು, ಅವರಿಗೆ ಕಣ್ಣಿಗೆ ಜಾಸ್ತಿ ಇದಾಗ್ತದೆ. ಅಂಥವರಿಗೆ ಏನು ಮಾಡಬಹುದು ಅವರು ಕೆಲಸ ಮಾಡುವಾಗ? ನಾರ್ಮಲ್ ಆಗಿ ಕಣ್ಣಿಗೆ ಏನಾದರೂ ಕಸ ಹೋದರೆ ಒಂದು ಸಲ ನೀರು ಹಾಕೊಂಡು ತೊಳಿಬೇಕು. ಫಸ್ಟ್ ಕ್ಲೀನ್ ವಾಟ್ರಲ್ಲಿ ತೊಳಿಬೇಕು. ಅದರ ನಂತರ ಇರಿಟೇಷನ್ ಪೇಯ್ನ್ ಇದ್ದರೆ ಕಣ್ಣಿಗೆ ಬೇರೆ ಏನು ಹಾಕದೆ ಸೀದಾ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು. ಈಗ ನಾರ್ಮಲಾಗಿ 2 ವೀಲರ್ ಹೋಗುವಾಗ ಕಣ್ಣಿಗೆ ನೊಣ ಹೊಡೆಯುತ್ತಿರುತ್ತೆ ಕೆಲವರಿಗೆ. ಸೊ ಆ ನೊಣ ಕಣ್ಣಿನ ರೆಪ್ಪೆ ಒಳಗಡೆ ಇರುತ್ತೆ. ಸೊ ನೀವು ಕಣ್ಣು ಮುಚ್ಚಿ ತೆಗೆಯುವಾಗ ಅವರಿಗೆ ಇರಿಟೇಷನ್ ಆಗ್ತಾ ಇರುತ್ತೆ. ಯಾಕಂದರೆ ಆ ನೊಣ ನಿಮಗೆ ಕಣ್ಣು ಮುಚ್ಚಿ ತೆಗೆಯುವಾಗ ಕಪ್ಪು ಗುಡ್ಡೆಗೆ ಸ್ಕ್ರ್ಯಾಚ್ ಆಗ್ತಾ ಇರುತ್ತೆ. ಸೊ ಹಾಗಿರುವಾಗ ನಾವು ಫಸ್ಟಿಗೆ ಅದನ್ನು ತೆಗೆದು ಮತ್ತೆ ಅದಕ್ಕೆ ಆ್ಯಂಟಿಬಯೋಟಿಕ್ ಡ್ರಾಪ್ಸ್ ಕೊಡುವಂಥದ್ದು. ಸೊ ನೀವು ಈಗ ಕೆಲವರು ಕಣ್ಣಿಗೆ ಕಸ ಹೊತ್ತು ಕೂಡಲೇ ಏನು ಮಾಡ್ತಾರೆ, ಕಣ್ಣಿಗೆ ಸುಣ್ಣ ಹಾಕ್ಕೊಳ್ತಾರೆ ಕೆಲವರು. ಈ ರೋಸ್ ವಾಟರ್ ನೀವು ಹೇಳ್ತಾರೆ ಹಾಲು ಹಾಕೋದು ಅದೆಲ್ಲ ಮಾಡ್ತಾರೆ. ಅದರಿಂದ ಮತ್ತೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ. ಈಗ ಮೊದಲು ಖಾಲಿ ಗಾಯ ಆಗಿರುತ್ತೆ, ನೀವು ಅದ್ರ ಮೇಲೆ ಇದೆಲ್ಲ ಹಾಕಿ ನೀವೇ ಕಣ್ಣ ಒಳಗೆ ಇನ್ಫೆಕ್ಷನ್ ಹಾಕ್ತಾ ಇರೋ ಥರ ಆಗುತ್ತೆ. ಸೊ ಮತ್ತು ಕೆಲವೊಂದು ಮೆಡಿಕಲ್ಸ್ಗೆ ಹೋಗಿ ಸೀದಾ ಕಣ್ಣು ಇರಿಟೇಷನ್ ಉಂಟು ಡ್ರಾಪ್ಸ್ ಕೊಡಿ ಹೇಳ್ತಾರೆ. ಅವರೊಂದು ಇಷ್ಟು ಉದ್ದ ಡ್ರಾಪ್ಸ್ ಕೊಡ್ತಾರೆ ಬಾಟ್ಲ್, ಅದನ್ನು ಹಾಕ್ತಾ ಇರ್ತೀರ. ನಮ್ಗೆ ಬರುವಾಗ ನಾವು ಡ್ರಾಪ್ಸ್ ಹಾಕಿದ್ವಿ 4-5 ದಿನ ಆಯಿತು ಕಮ್ಮಿ ಆಗಲಿಲ್ಲ ನೋಡಿದರೆ ಅದರಲ್ಲಿ ಸ್ಟಿರಾಯ್ಡ್ ಡ್ರಾಪ್ಸ್ ಇರುತ್ತೆ. ಸೊ ಅದರಿಂದ ಮತ್ತೆ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಬಿಟ್ಟರೆ ಸರಿ ಆಗಲ್ಲ. ಸೊ ನಿಮಗೆ ಈಗ ವೆಲ್ಡಿಂಗ್ ಎಲ್ಲ ಹೋಗುವಾಗ ಮೇಯ್ನಾಗಿ ಫಸ್ಟಿಗೆ ನೀವು ಅದನ್ನು ತೆಗಿಬೇಕು. ಸೊ ವೆಲ್ಡಿಂಗ್ ಕೆಲಸ ಮಾಡೋರೆಲ್ಲ ಕಂಪಲ್ಸರಿ ಕನ್ನಡಕ ಹಾಕ್ಕೊಳ್ಳೇಬೇಕು. ಆ ಪ್ರೊಟೆಕ್ಟಿವ್ ಗ್ಲಾಸಸ್ ಏನು ಕೊಡ್ತಾರೆ. ಈಗ ವೆಲ್ಡಿಂಗ್ ನಾವು ಕಣ್ಣು ನೋಡಿದ ಕೂಡಲೇ ಕೆಲವರಿಗೆ ಪೇಷಂಟ್ಗೆ ಹೇಳ್ತಾರೆ ನೀವು ವೆಲ್ಡಿಂಗ್ ಕೆಲಸ ಮಾಡೋದು ಅಂತ. ಯಾಕೆಂದರೆ ಅವ್ರದ್ದು ಅಷ್ಟು ಸಲ ಪೀಸಸ್ ಬಿದ್ದಿರುತ್ತೆ. ಅವರಿಗೆ ಪೀಸ್ ಬಿದ್ದರೆ ಮತ್ತು ಡಾಕ್ಟರ್ ಹತ್ರ ಹೋಗ್ತಾರೆ, ಅವ್ರು ತೆಗಿತಾರೆ, ಮತ್ತೆ ಕೆಲಸ ಮಾಡುವಾಗ ಕನ್ನಡಕ ಹಾಕ್ಕೊಳ್ಳೋದೇ ಮಾಡ್ತಾರೆ, ಇನ್ನೊಂದು ಪೀಸ್ ಬೀಳ್ತಾ ಇರುತ್ತೆ. ಅದು ಏನಾಗುತ್ತೆ, ನಿಮಗೆ ಕಪ್ಪುಗುಡ್ಡೆ ಸೈಡಲ್ಲೆಲ್ಲ ಬಿದ್ದರೆ ಪೇಷಂಟಿಗೆ ದೃಷ್ಟಿ ತೊಂದರೆ ಅಷ್ಟು ಗೊತ್ತಾಗಲ್ಲ. ಅದೇ ಕರೆಕ್ಟ್ ಸೆಂಟ್ರಿಗೆ ಬಿದ್ದರೆ ಪರ್ಮನೆಂಟ್ ಆಗಿ ದೃಷ್ಟಿ ತೊಂದರೆ ಆಗುತ್ತೆ. ಈಗ ನಮ್ಮ ಕೈಯಲ್ಲಿ ಗಾಯ ಆದರೆ ಗಾಯ ಗುಣ ಆದ ನಂತರ ಸ್ವಲ್ಪ ಕಳೆ ಉಳಿಯುತ್ತಲ್ಲ, ಹೌದು. ಅದೇ ರೀತಿ ನಾವು ಕಪ್ಪುಗುಡ್ಡೆಯಲ್ಲಿಯೂ ಅದು ತೆಗೆಯುವಾಗ ಗಾಯ ಇರುತ್ತೆ, ಗಾಯ ಡ್ರಾಪ್ಸ್ನಲ್ಲಿ ಸರಿ ಆಗುತ್ತೆ, ಆದರೆ ಅದು ಕಳೆ ಉಳಿಯುತ್ತೆ. ಅದು ಸೈಡಲ್ಲಿ ಬಿದ್ದರೆ ಪೇಷಂಟಿಗೆ ಅಷ್ಟು ಗೊತ್ತಾಗಲ್ಲ. ಆದರೆ ಕರೆಕ್ಟ್ ಸೆಂಟ್ರಿಗೆ ಬಿದ್ದರೆ ಆ ಕಳೆಯಿಂದ ಅವ್ರಿಗೆ ಯಾವತ್ತೂ ದೃಷ್ಟಿ ಕ್ಲಾರಿಟಿ ಇರಲ್ಲ. ಸೊ ನಾವು ಎಷ್ಟು ಹೇಳಿದ್ರು ಈ ವೆಲ್ಡಿಂಗ್ ಮಾಡುವವರು ಮತ್ತೆ ಬರ್ತಾ ಇರ್ತಾರೆ. ಸರಿ ನಾನು ಕೆಲಸ ಎಲ್ಲ ಪಕ್ಕದವ ಮಾಡಿದ್ವು ಅದೊಂದು ವೆಲ್ಡಿಂಗ್ ಕಣ್ಣಿಗೆ ಬಿತ್ತು ಅಂತೇಳಿ. ಸೊ ಅವ್ರು ಕಂಪಲ್ಸರಿ ಕನ್ನಡಕ ಹಾಕ್ಕೊಳ್ಬೇಕು. ಮತ್ತು ಏನೋ ಕಣ್ಣಿಗೆ ಹಾಕ್ಕೊಳ್ಬಾರ್ದು. ಈಗ ಕಸ ಎಲ್ಲ ಬಿದ್ದರೆ ಕ್ಲೀನ್ ವಾಟ್ರಲ್ಲಿ ವಾಶ್ ಮಾಡಿ ಒಂದು 2 hours ನೋಡಿ, ಅದರ ನಂತರ ಸರಿಯಾಗದಿದ್ದರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಬಂದು ತೋರಿಸ್ಬೇಕು. ಎಸ್ಪೆಷಲಿ ಫಿನೈಲ್ ಎಲ್ಲ ಬಿದ್ದರೆ ಕರೆಕ್ಟಾಗಿ ಒಂದು 4-5 ಸಲ ಕಣ್ಣು ತೊಳಿವಿ, ಮತ್ತೆ ಕಮ್ಮಿ ಆಗದಿದ್ದರೆ ಬಂದು ತೋರಿಸ್ಬೇಕು, ಹತ್ರ ಬಂದು ತೋರಿಸ್ಬೇಕು. ಈಗ ಅವರಿಗೆ ಕೂಡ ಹಾಗೆ ಅದು ಕಣ್ಣಿಗೆ ನೀವು ಹೇಳಿದ್ರೆ ವೆಲ್ಡಿಂಗ್ ಕೆಲಸ ಅವರಿಗೆ ಕೂಡ ಡ್ರಾಪ್ಸು ಆ ಥರದ್ದೇನಾದರೂ ಇರ್ತದ ಬಳಸುವಂಥದ್ದು ಅಂತ ಹೇಳಿದರೆ, ಆ ಪೀಸಸ್ ಹೋಗಿ ಅಂತ ಹೇಳ್ಕೊಂಡಲ್ಲ, ಆ ಸ್ಪಾರ್ಕಲ್ಲಿ ಇದಾಗೋದಾಗಿರ್ಬೋದು, ಅದರಿಂದ ಕಣ್ಣಿಗೆ ಒಂಥರ ಈ ಸ್ಟ್ರೆಸ್ ಆಗೋದು ಏನೋ ಒಂಥರ ನಮ್ಮ ಸಾಮಾನ್ಯದ ಕೆಲಸದ ಹಾಗೆ ಅಲ್ಲ. ಅವ್ರು ಏನಾದರೂ ಈ ಡ್ರಾಪ್ಸ್ಗಳನ್ನು ಬಳಸ್ಬೋದು. ಮಾಡುವವರಿಗೆ ಆ ಹೀಟಿಂದ ಮತ್ತೆ ಕಣ್ಣು ಡ್ರೈ ಆಗುತ್ತೆ. ಅಂದರೆ ಕೆಲವರು ಕಣ್ಣು ಕೆಂಪಾಗಿರುವಂಥದ್ದು ಆ ಥರದ್ದೆಲ್ಲ ಸಾಧ್ಯತೆಗಳು ಇರ್ತದಲ್ಲ, ಅದಕ್ಕೆ ಅವರು ಅದು ಬಿಕಾಸ್ ಆಫ್ ವೆಲ್ಡಿಂಗ್ ಅಲ್ಲಿ ನಿಮ್ಗೆ ಜಾಸ್ತಿ ಬಿಸಿ ಆಗ್ತಾ ಇರುತ್ತೆ. ಸೊ ಬಿಸಿಯಿಂದ ಕಣ್ಣು ಡ್ರೈ ಆಗುತ್ತೆ. ಸೊ ಅದಕ್ಕೆ ಆ ಲೂಬ್ರಿಕೇಟಿಂಗ್ ಡ್ರಾಪೇ ಕೊಡ್ತೇವೆ, ಅದನ್ನೇ ಯೂಸ್ ಮಾಡ್ಬೋದು ಕಂಟಿನ್ಯೂಸ್ ಆಗಿ. ಮತ್ತೆ ಬೋಟಿನಲ್ಲಿ ಜಾಸ್ತಿ ಟ್ರಾವೆಲ್ ಹೋಗೋರು, ಈಗ ಫಿಶಿಂಗ್ ಅವರಿಗೆಲ್ಲ ಯಾವತ್ತೂ ಕಣ್ಣು ಕೆಂಪಿರುತ್ತೆ. ಯಾಕಂದ್ರೆ ಅವರು ಬೋಟಿನಲ್ಲಿ ಯಾವತ್ತು ಹೋಗ್ತಾರೋ ಗಾಳಿ ತಾಗ್ತಾ ಇರುತ್ತೆ. ಸೊ ಗಾಳಿ ತಾಗ್ತಾ ನಮ್ಮಲ್ಲಿ ಏನು ಕಣ್ಣಲ್ಲಿ ನೀರಿರುತ್ತೆ ಅದು ಹೊರಗೆ ಬರ್ತಾ ಇರುತ್ತೆ. ಸೊ ಅಂಥವರಿಗೆಲ್ಲ ಕಣ್ಣು ಜಾಸ್ತಿ ಕೆಂಪಾಗೋದು, ಇಚ್ಚಿಂಗ್ ಇರುತ್ತೆ. ಸೊ ಅಂಥವರಿಗೆ ನಾವು ಲೂಬ್ರಿಕೇಟಿಂಗ್ ಡ್ರಾಪ್ಸ್ ಕೊಡ್ತೇವೆ. ಅದನ್ನು
ರೆಗ್ಯುಲರಾಗಿ ಹಾಕ್ತಾ ಇರ್ಬೋದು. ಆದ್ರೆ ಅದೇ ಒಂದು ಡ್ರಾಪ್ಸ್ ತಗೊಂಡ್ರೆ 45 ದಿವಸ Maximum. ಮಾತ್ರ ಉಂಟು 30 ಅಂತ days. ಹೇಳ್ಕೊಂಡು 30 ಡೇಸ್ ಮಾತ್ರ, ಆಮೇಲೆ ಉಂಟು ಅಂತ ಹೇಳ್ಕೊಂಡು ಬಳಸೋದಲ್ಲ, ಅದನ್ನ ಎಸ್ತು ಮತ್ತೆ ಹೊಸ್ತು ಮತ್ತೆ ತಗೊಳ್ಬೇಕು. ಇನ್ನೊಂದು ಲೂಬ್ರಿಕೇಟಿಂಗ್ ಡ್ರಾಪ್ ಅಂತ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ಅದರಿಂದ ಏನು ಹಾಕ್ತಾ ಇರ್ಬೋದು. ನೀವು ಮೆಡಿಕಲ್ಸ್ ಹೋದ್ರು ನೀವೇ ಸ್ಪೆಸಿಫಿಕ್ ಆಗಿ ಲೂಬ್ರಿಕೇಟಿಂಗ್ ಡ್ರಾಪೇ ಕುಡಿ ಅಂತ ಹೇಳಿ ಹಾಕೊಳ್ಬೋದು. ಬಿಟ್ರೆ ಅವ್ರು ಬೇರೆ ಆಂಟಿಬಯೋಟಿಕ್ ಕೊಟ್ಟರು, ಸ್ಟಿರಾಯ್ಡ್ ಕೊಟ್ಟರು ಅದನ್ನೆಲ್ಲ ಹಾಕೊಳ್ಳೋಕ್ಕಿಲ್ಲ ವಿದೌಟ್ ಕನ್ಸಲ್ಟೇಷನ್. ಲೂಬ್ರಿಕೇಟಿಂಗ್ ಡ್ರಾಪ್ ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಡಾಕ್ಟರ್, ಇವಾಗ ಕೊನೆಯದಾಗಿ ಹೇಳಿದ್ರಿ ಕಣ್ಣಿನ ಏನೆಲ್ಲ ಸಮಸ್ಯೆಗಳು ಬರ್ತದೆ, ನಾವು ಏನು ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳಿದ್ರಿ. ಇವಾಗ ಕಣ್ಣಿನ ದೃಷ್ಟಿ ಅಂತ ಹೇಳೋದು ನಮಗೆ ಬಹಳ ಸಮಯದವರೆಗೆ ಬೇಕು, ಕನ್ನಡಕ ಬರಬಾರ್ದು, ಆ ಥರ ಇರಬೇಕು ಅಂತಿದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಏನು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅಂತ ಮಕ್ಕಳಿಗೆ ಹೇಳ್ತಾರೆ. ಮೇನ್ಲಿ ಔಟ್ಡೋರ್ ಆ್ಯಕ್ಟಿವಿಟೀಸನ್ನು ಪ್ರಮೋಟ್ ಮಾಡಬೇಕು. ಇಂಡೋರ್ ಆ್ಯಕ್ಟಿವಿಟೀಸ್ ಎಸ್ಪೆಷಲಿ ನಿಮ್ದು ಫೋನು ಇದೆಲ್ಲ ಆದಷ್ಟು ಲಿಮಿಟ್ ಮಾಡಬೇಕು. ಆ್ಯಂಡ್ ಎಸ್ಪೆಷಲಿ ನಿಮಗೆ ನೈಟ್ ಮಲ್ಗೋಕ್ಕಿಂತ 1 hour ಮೊದಲು ಯಾವ ರೀತಿಯ ಸ್ಕ್ರೀನ್ ಯೂಸ್ ಮಾಡೋಕ್ಕಿಲ್ಲ. ಬಿಕಾಸ್ ಅದು ನಿಮಗೆ ಬರುವ ಬ್ಲೂ ರೈಟ್ಸ್ ನಿಮ್ಮದು ಬ್ರೈನನ್ನು ಇನ್ನೂ ಅಲರ್ಟ್ ಮಾಡುತ್ತೆ. ಕೆಲವರು ಫೋನ್ ನಿದ್ದೆ ಬರಲಿಲ್ಲ ಅಂತ ಫೋನ್ ಯೂಸ್ ಮಾಡ್ತಾ ಇರ್ತಾರೆ. ಅದು ಆ್ಯಕ್ಚುಲಿ ನಿಮ್ಗೆ ನಿದ್ದೆ ಬರದೇ ಇರೋದು ನಿಮ್ಮ ಫೋನ್ ಯೂಸ್ ಮಾಡ್ತಾ ಇರೋ ಕಾರಣ. ಬಿಕಾಸ್ ಫೋನಿಂದ ಬರುವ ಲೈಟಿಂದ ನಿಮ್ಮ ಮೈಂಡ್ ಅಲರ್ಟ್ ಆಗ್ತಾ ಇರುತ್ತೆ. ಕೆಲವರು ಇನ್ನೊಂದು ಅಭ್ಯಾಸ ಏನಿರುತ್ತೆ, ಫೋನಿಂದ ಬ್ರೈಟ್ನೆಸ್ ಕಮ್ಮಿ ಮಾಡ್ತಾರೆ, ಲೈಟ್ ಎಲ್ಲ ರೂಮ್ ಆಫ್ ಮಾಡಿ ಡಾರ್ಕ್ ಮಾಡಿ ಯೂಸ್ ಮಾಡೋದು. ಅದು ಆ್ಯಕ್ಚುಲಿ ಇನ್ನೂ ಮೋರ್ ಹಾರ್ಮ್ಫುಲ್. ನಿಮ್ಮದು ಫೋನ್ ಲ್ಯಾಪ್ಟಾಪ್ಗಿಂತ ನಿಮ್ಮದು ಸರೌಂಡಿಂಗ್ ಶುಡ್ ಬಿ ಈವನ್ ಬ್ರೈಟರ್. ಫೋನ್ ಲ್ಯಾಪ್ಟಾಪ್ ಬ್ರೈಟ್ನೆಸ್ಗಿಂತ ನಿಮ್ಮದು ರೂಮ್ ಬ್ರೈಟ್ ಇರುತ್ತೆ. ಸೊ ಅದರಿಂದ ಐಡಿಯಲಿ 1 hour ಬಿಫೋರ್ ನೀವು ನಿದ್ದೆ ಮಾಡ್ಕೋಗೋ ಮೊದಲು ಎಲ್ಲ ಟೈಪ್ ಸ್ಕ್ರೀನ್ ಅವಾಯ್ಡ್ ಮಾಡೋಕ್ಕೆ ಹೇಳೋದು. ಮತ್ತು ಇಯರ್ಲಿ ಎಕ್ಸಾಮಿನೇಷನ್, ಐ ಎಕ್ಸಾಮಿನೇಷನ್. ಸೊ ಡಯಾಬಿಟಿಕ್ ಇದ್ದವರಿಗೆಲ್ಲ ಕರೆಕ್ಟಾಗಿ ಸ್ಕ್ರೀನಿಂಗ್ ಮಾಡೋದು, ಇದು ಮಾಡಿದರೆ ನಿಮಗೆ ಪರ್ಮನೆಂಟಾಗಿ ದೃಷ್ಟಿ ಇರುವಂಥದ್ದು. ಹಾಗೆ ಗೊತ್ತಿರ್ತದೆ ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು ಅಥವಾ ನಾವು ಜಾಸ್ತಿ ಮೊಬೈಲ್ಗಳನ್ನು ಬಳಸಬಾರ್ದು ಅಂತ ಹೇಳ್ಕೊಂಡು, ಆದರೆ ಕೂಡ ತಪ್ಪುಗಳನ್ನು ಮಾಡ್ತಾ ಇರ್ತೇವೆ. ಆದರೆ ಒಬ್ಬ ವ್ಯಕ್ತಿಗೆ ಕನ್ನಡಕ ಬಂದ ಮೇಲೆ ಅದನ್ನು ಮತ್ತೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೆ ಉಂಟು ಸರ್ಜರಿ, ಈ ಲ್ಯಾಸಿಕ್ ಸರ್ಜರಿ ಮಾಡ್ತೇವೆ. ಬಟ್ ಅದು ನಾವು ಮಕ್ಕಳಿಗೆ ಮಾಡಲ್ಲ. ನಾನು ಹೇಳಿದಲ್ಲ, ಮಕ್ಕಳು ಬೆಳೀತಾ ಇರುವಾಗ ಅವ್ರ ಕಣ್ಣು ಸೈಜ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಲ್ಯಾಸಿಕ್ ನಾವು ಐಡಿಯಲಿ ಮಕ್ಕಳಿಗೆ 20 ಇಲ್ಲ 22 ಏಜ್ ಆದ ನಂತರ, ಆ್ಯಂಡ್ ಎಸ್ಪೆಷಲಿ ಅವ್ರದ್ದು ಲಾಸ್ಟ್ 2 years ಪವರ್ ಚೇಂಜ್ ಇರಬಾರ್ದು. ಸೊ ಲಾಸ್ಟ್ 2 ವರ್ಷದಲ್ಲಿ ಅವ್ರಿಗೆ ಪವರ್ ಚೇಂಜ್ ಆಗಿದ್ರೆ ನಾವು ಮತ್ತೆ 2 ವರ್ಷ ಮುಂದಾಗ್ತೇವೆ. ಲಾಸ್ಟ್ 2 yearsಲ್ಲಿ ಅವ್ರಿಗೆ ಪವರ್ ಚೇಂಜೇ ಇಲ್ಲ ಅಂತ ಹೇಳಿದರೆ ನಾವು ಲ್ಯಾಸಿಕ್ ಮಾಡ್ಬೋದು. ಲ್ಯಾಸಿಕ್ ಮಾಡಿದ ನಂತರ ಅವ್ರಿಗೆ ದೂರದೃಷ್ಟಿಗೆ ಕನ್ನಡಕ್ಕೆ ಇಲ್ಲದಿರೋ ಥರ ಮಾಡ್ತೇವೆ. ಆ್ಯಂಡ್ ಇನ್ನೊಂದು, ಲ್ಯಾಸಿಕ್ ಎಲ್ರಿಗೂ ಮಾಡೋಕ್ಕಾಗಲ್ಲ. ನಾವು ಲ್ಯಾಸಿಕಲ್ಲಿ ಬೇಸಿಕ್ಲಿ ನಮ್ಮದು ಕಪ್ಪು ಗುಡ್ಡೆಗೆ ನಾವು ಮಾಡುವಂಥ ಸರ್ಜರಿ. ಸೊ ಆ ಕಪ್ಪು ಗುಡ್ಡೆದು ಥಿಕ್ನೆಸ್ ಫಸ್ಟ್ ನೋಡ್ತೇವೆ, ಕಣ್ಣಿನ ನರ ಹೇಗಿದೆ ನೋಡ್ತೇವೆ. ಕಪ್ಪು ಗುಡ್ಡೆ ಥಿಕ್ನೆಸ್ ಕಮ್ಮಿ ಇದ್ದವರಿಗೆ ನಾವು ಲ್ಯಾಸಿಕ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇರೆ ಪ್ರೊಸೀಜರ್ ಉಂಟು. ನಾವು ಕಣ್ಣಿನ ಒಳಗೆ ಪರ್ಮನೆಂಟ್ ಆಗಿ ಲೆನ್ಸ್ ಹಾಕುವಂಥದ್ದು, ICL ಅಂತೇವೆ. ಸೊ ಅದು ಮಾಡಿ ನಾವು ಕನ್ನಡಕ್ಕೆ ತೆಗಿಬೋದು. ಆದರೆ ಮಕ್ಕಳಿಗೆ ಕನ್ನಡಕ್ಕೇ ಟ್ರೀಟ್ಮೆಂಟ್. ಕೆಲವರು ನಾವು ಸ್ಕೂಲ್ಗೆ ಹೋಗುವಾಗ ಮಕ್ಕಳಿಗೆ ಕನ್ನಡಕ ಬೇಕು ಹೇಳಿದ ಕೂಡಲೇ ಪ್ಯಾರೆಂಟ್ಸ್ ಅಲಕ್ಕೆ ಶುರು ಮಾಡ್ತಾರೆ. ಈ ಸಣ್ಣ ಮಕ್ಕಳಿಗೆ ಕನ್ನಡಕ ಬಂತಲ್ಲ ಅಂತೇಳಿ. ಕನ್ನಡಕ ಬರೋದು ಕಾಯಿಲೆ ಅಲ್ಲ. ಆದರೆ ಮಕ್ಕಳಿಗೆ ಅದಕ್ಕೋಸ್ಕರ ಕೆಲವರು ಕನ್ನಡಕ ಮಕ್ಕಳು ಹಾಕ್ತಾರೆ ಹೇಳಿದ್ರು ಪ್ಯಾರೆಂಟ್ಸ್ ಹಾಕಬೇಡ, ನಿಂಗೆ ಅಭ್ಯಾಸ ಆಗುತ್ತೆ. ಸೊ ಅದು ಹೇಳಿದವರು ತುಂಬ ಇದ್ದಾರೆ. ಮನೆಯಲ್ಲಿ ಅಜ್ಜಿ ಹೇಳಿದ್ರು, ಅವನಿಗೆ ಇಷ್ಟೇ ಈ ಸಣ್ಣ ಏಜಲ್ಲಿ ಯಾಕೆ ಕನ್ನಡಕ ಹುಟ್ಟಿ, ನಂಗೆ 60 ಆದ ನಂತರ ಕನ್ನಡಕ ಬಂದದ್ದು. ಸೊ ಆ ಥರ ಮಾಡಬಾರ್ದು. ಬಿಕಾಸ್ ಮಕ್ಕಳಿಗೆ ಬೆಳವಣಿಗೆ ಏಜಲ್ಲಿ ನಾವು ಕನ್ನಡಕ ಕೊಡೋದಿದ್ರೆ ಅವರಿಗೆ ಮತ್ತೆ ನಾವು 15 years ಆದ ನಂತರ ನಾವು ಎಷ್ಟೇ ಪವರ್ ಕೊಟ್ಟರು ಅದು ನರ ಇಂಪ್ರೂವ್ಮೆಂಟ್ ಆಗಲ್ಲ. ಅದು ಲೇಸಿ ಆಗಿ ಅಂತ ಹೇಳಿ ಕಂಡೀಷನ್ ಇದೆ, ಆಂಬ್ಲೋಪಿಯಾ. ಸೊ ಅದೇನಂದರೆ ಆ ಬೆಳವಣಿಗೆ ಏಜಿಗೆ ನಾವು ಆ ಕಣ್ಣಿಗೆ ಪೂರ್ತಿ ಕೆಲಸ ಕೊಡಲಿಲ್ಲ, ಅದರದ್ದು ಫುಲ್ ಗ್ರೋ ಮಾಡೋಕ್ಕೆ ಬಿಡಲಿಲ್ಲ ನಾವು. ಅದಕ್ಕೆ ಅದರ ನಂತರ ನಾವು ಎಷ್ಟೇ ಪವರ್ ಕೊಟ್ಟರು ಅದು ಗ್ರೋ ಆಗಲ್ಲ. ಬಿಕಾಸ್ ಆ ನರ ಬೆಳವಣಿಗೆ ಏಜ್ ಸ್ಟಾಪ್ ಆಗಿದೆ. ಸೊ ಅದರಿಂದ ಸ್ಕೂಲ್ ಸ್ಕ್ರೀನಿಂಗ್ ಆ್ಯಕ್ಚುಲಿ ಇಂಪಾರ್ಟೆಂಟ್. ಆ್ಯಂಡ್ ಒಮ್ಮೆ ಕನ್ನಡಕ ಬಂದ ನಂತರ ಯೂಶಲಿ ಒಂದು 15 yearsವರೆಗೆ ಕನ್ನಡಕ ಇಸ್ ದ ಓನ್ಲಿ ಆಪ್ಷನ್. ಮಕ್ಕಳು 15 ಆದ ನಂತರ ನಾವು ಕಾಂಟ್ಯಾಕ್ಟ್ ಲೆನ್ಸ್ ಕೊಡ್ಬೋದು, ಅದು ದಿನ ಹಾಕಿ ತೆಗೆಯುವಂಥ ಲೆನ್ಸ್. ಬಟ್ ಅದನ್ನು ನಾವು ಯಾಕೆ 15 ನಂತರ ಕೊಡೋದಂದರೆ ಆ ಲೆನ್ಸ್ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಈಗ ನಾವು ತುಂಬ ಸಣ್ಣ ಮಕ್ಕಳಿಗೆ ಕೊಟ್ಟರೆ ಅದನ್ನು ಮೇಂಟೈನ್ ಮಾಡದಿದ್ದರೆ ಅದರಿಂದ ಹಾರ್ಮ್ ಆಗುತ್ತೆ. ಅದನ್ನು ಕರೆಕ್ಟಾಗಿ ಕ್ಲೀನ್ ಮಾಡಬೇಕು. ಮಂತ್ಲಿ ಡಿಸ್ಪೋಸಬಲ್ ಲೆನ್ಸ್ ಆದರೆ ಎವ್ರಿ ಮಂತ್ ಚೇಂಜ್ ಮಾಡಬೇಕು. ಸೊ ಅದರಿಂದ ಮಕ್ಕಳು ಸ್ವಲ್ಪ ಮೆಚ್ಯೂರ್ ಆಗೋ ತನಕ ನಾವು ಅವಾಯ್ಡ್ ಮಾಡೋದು. ಅದರ ನಂತರ ಕಾಂಟ್ಯಾಕ್ಟ್ ಲೆನ್ಸ್ ಕೊಡ್ಬೋದು. ಮತ್ತೆ ಒಮ್ಮೆ 20 ಅವ್ರ ಪವರ್ ಎಲ್ಲ ಸ್ಟೇಬಲ್ ಆದ ನಂತರ ರಿಫ್ರಾಕ್ಟಿವ್ ಸರ್ಜರಿ ಮಾಡಿ ತೆಗಿಬೋದು. ಬಟ್ ಅಲ್ಲಿ ತನಕ ಕನ್ನಡಕನೇ, 15 years ತನಕ ಕನ್ನಡಕನೇ ಬೆಸ್ಟ್ ಅಂತ.
ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಬಗ್ಗೆ, ಕಣ್ಣಿನಲ್ಲಿ ಪೊರೆ ಆಗಿರ್ಬೋದು, ಗ್ಲೋಕೋಮಾ ಆಗಿರ್ಬೋದು, ಅಥವಾ ಡಯಾಬಿಟಿಕ್ ಪೇಷಂಟ್ ಆಗಿರ್ಬೋದು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೊಂಡ್ರೆ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಪ್ರಶ್ನೆಗಳಾಗಿರ್ಬೋದು, ಗೊಂದಲಗಳಾಗಿರ್ಬೋದು ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಅದಕ್ಕಿಂತ ಜಾಸ್ತಿ ಹೆಚ್ಚಾಗಿ ಸುಮಾರು ಕಿವಿ ಮಾತುಗಳನ್ನು ಹೇಳಿದರು, ಡ್ರಾಪ್ಸ್ ಬಗ್ಗೆ ಹೇಳಿದರು. ಒಂದು ಸಲ ಓಪನ್ ಮಾಡಿದರೆ 1 ತಿಂಗಳು ಮಾತ್ರ ಅಂತ, 2028 ಉಂಟು ಅಂತ ಹೇಳಿದ್ರೆ ಓಪನ್ ಮಾಡದೇ ಇದ್ದರೆ ಮಾತ್ರ ಅಂತ ಹೇಳ್ಕೊಂಡು, ಇದು ಸರ್ವೇ ಸಾಮಾನ್ಯವಾಗಿ ಮಾಡುವಂತಹ ತಪ್ಪು. ಇವತ್ತು ನಿಮಗೆ ಅದರದ್ದು ಅರಿವಾಗಿರಬೇಕು ಅಂತ ಇನ್ಮೇಲೆ ಯೂಸ್ ಮಾಡೋದಕ್ಕಿಂತ ಮೊದಲು ಈ ಮಾತನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ, ಡಾಕ್ಟ್ರೆ ಇಲ್ಲಿಯವರೆಗೆ ಬಂದು ಕಣ್ಣಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಇದಾಗಿತ್ತು ಇಂದಿನ ಆರೋಗ್ಯ ವಾಹಿನಿ ಸಂಚಿಕೆ. ಭಾರತೀಯ ವೈದ್ಯಕೀಯ ಸಂಘ ಕರಾವಳಿ ಉಡುಪಿ ಘಟಕ ಮತ್ತು ಯು ಚಾನಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಾಹಿನಿಯ ಈ ಸಂಚಿಕೆಯಲ್ಲಿ ಕಣ್ಣಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಡಾಕ್ಟರ್ ಅಭಿನಯ್ ಅಶೋಕ್ ಅವರು ನಮಗೆ ತಿಳಿಸಿಕೊಟ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವೈದ್ಯರ ಜೊತೆಗೆ ಇನ್ನೊಂದು ವಿಚಾರವನ್ನು ಹೊತ್ತು ಬರ್ತೇನೆ. ಅಲ್ಲಿಯ ತನಕ ತಾವೆಲ್ಲರೂ ಸಹ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.